ಸ್ವರೂಪಿಗಳು. ಈ ಆಷಾಢ ಮಾಸದ ಹುಣ್ಣಿಮೆ ದಿನ ಈ ಭಾರತೀಯ ಸಂಪ್ರದಾಯದಲ್ಲಿ ಗುರುಗಳ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಗುರುಗಳ ಹುಟ್ಟುಹಬ್ಬ. ಈ ಭಾರತ ದೇಶದಲ್ಲಿ ಅನೇಕ ಗುರುಗಳು ಆಗಿ ಹೋಗಿಬಿಟ್ಟಾರೆ. ಅವರವರ ಗುರುಗಳನ್ನು ಇರ್ತಾರೆ. ಅದರ ಮುಖ್ಯ ಗುರು ವೇದವ್ಯಾಸ ಅಂತ. ಗುರು ಇದರ ಅರ್ಥ ಏನು? ಗೋ ಇದರ ಅರ್ಥ ಜ್ಞಾನ. ರು ಇದರ ಅರ್ಥ ತೆಗೆದು ಹಾಕುವವರು. ಇದರ ಅರ್ಥ ನಮ್ಮ ಸ್ವರೂಪದ ಅಜ್ಞಾನವನ್ನು ಯಾರ ತೆಗೆದು ಹಾಕ್ತಾರೋ ಅವರ ಗುರು. ವೇದವ್ಯಾಸರು, ಅವರಿಗೆ ವೇದವ್ಯಾಸ ಅಂತಾರೆ. ಮೊದಲಿಗೆ ವೇದ ಮಂತ್ರಗಳಿದ್ದು, ಆ ಮಂತ್ರಗಳನ್ನು ಈ ಯಜ್ಞ ಕಾರ್ಯ ಮಾಡುವ ಸಲುವಾಗಿ ಉಪಯೋಗ ಆಗುವಂಗೆ ಅದರ ಅರ್ಥವನ್ನು ಬೋಧಿಸಿದರು ವ್ಯಾಸ ಮಹರ್ಷಿಗಳು. ಅಷ್ಟೇ ಅಲ್ಲ, ಆ ಮಂತ್ರಗಳನ್ನು ವಿಂಗಡಣೆ ಮಾಡಿದರು. ವ್ಯಾಸ ಅಂದರೆ ವಿಂಗಡಿಸು. ಆ ವೇದ ಮಂತ್ರಗಳನ್ನು ವಿಂಗಡಣೆ ಮಾಡಿ 4 ವೇದಗಳಾಗಿ ಮಾಡಿದರು. ಅದಕ್ಕಾಗಿ ವೇದವ್ಯಾಸ ವೇದವ್ಯಾಸ ಅಂತ ಅವರಿಗೆ ಹೆಸರು ಕರೀತಾರೆ. ಸಾಮಾನ್ಯವಾಗಿ ಈ ಭಾರತೀಯ ತತ್ವಶಾಸ್ತ್ರದಲ್ಲಿ ಮುಖ್ಯವಾಗಿರೋ ಇವ 3 ಪ್ರಸ್ಥಾನತ್ರಯ ಅಂತ. ಅಂದರೆ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ. ಇವೆಲ್ಲವುಗಳನ್ನು ಬರೆದವರು ವೇದವ್ಯಾಸರು. ಅವೆಲ್ಲ ವೇದ ಮಂತ್ರಗಳನ್ನು ಪರಿಷ್ಕರಿಸಿ ಯಜುರ್ವೇದ, ಸಾಮವೇದ, ಹಿಂಗೆ 4 ವೇದಗಳಾಗಿ ವಿಂಗಡಿಸ್ತಾರೆ. ಅದಕ್ಕೆ ವೇದವ್ಯಾಸ ಅಂತ ಹೆಸರವರಿಗೆ. ಅಷ್ಟೇ ಅಲ್ಲ, 18 ಪುರಾಣಗಳನ್ನು ಕೂಡ ಅವರು ಬರೆದರು. ಮಹಾಭಾರತ ಅನ್ನುವಂಥ ದೊಡ್ಡ ಪುರಾಣವನ್ನು ಕೂಡ ಅವರು ಬರೆದಾರೆ. ಶ್ರೀಮದ್ ಭಾಗವತ ಅದನ್ನು ಅವರು ಬರೆದಾರೆ. ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳಿಗೆ ಕ್ರಮಬದ್ಧವಾಗಿ ವ್ಯಾಖ್ಯಾನಿಸಿದವರು ವೇದವ್ಯಾಸರನ್ನ. ಬ್ರಹ್ಮಸೂತ್ರ ಬರೆದವ್ರನ್ನು ವೇದವ್ಯಾಸರನ್ನ. ಅದಕ್ಕಾಗಿ ಈ ಗುರು ಪೌರ್ಣಿಮೆ, ಆಷಾಢ ಮಾಸದ ಏನು ಹುಣ್ಣಿಮೆ ಅದ, ಇದನ್ನು ಗುರು ಪೌರ್ಣಿಮೆ, ಗುರುಗಳ ಹುಣ್ಣಿಮೆ. ಗುರುಗಳನ್ನು ಆಧರಿಸೋಣ. ಗುರುಗಳು ನಮ್ಮ ಸ್ವರೂಪದ ಅಜ್ಞಾನವನ್ನು ತೆಗೆದುಹಾಕಿ ನಮ್ಮ ಜ್ಞಾನ ಸ್ವರೂಪವನ್ನು ತಿಳಿಸಿ ನಮಗೆ ಪರಮಾನಂದವನ್ನು ಕೊಟ್ಟದ್ದಕ್ಕಾಗಿ ಗುರುಗಳನ್ನು ಆಧರಿಸುವಂಥ ಇದು ಒಂದು ಕಾರ್ಯಕ್ರಮ. ಈ ಗುರು ಪೌರ್ಣಿಮೆ ದಿನ ಅಂದರೆ ವೇದವ್ಯಾಸರ ಹುಟ್ಟಿದ ದಿನ, ಜನ್ಮದಿನ, ಹುಟ್ಟುಹಬ್ಬ. ಆದರೆ ವೇದವ್ಯಾಸರ ಶರೀರ ಯಾವಾಗ ಹೋಗ್ಯದ. ಇನ್ನು ಮತ್ತೇನು ಹುಡ್ತಾರವರು? ಹುಟ್ಟಿದ ದಿನವನ್ನು ಆಚರಣೆ ಮಾಡೋದಂದ್ರೆ ನಾವ ವೇದವ್ಯಾಸರಾಗೋದು. ನಾವ ಆ ವೇದವ್ಯಾಸರು ಯಾವ ಸ್ಥಿತಿಯನ್ನು ಹೊಂದಿದ್ರು ಆ ಸ್ಥಿತಿಯನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡೋದನ್ನ ಇದು ಗುರು ಪೂರ್ಣಿಮಾ ಕಾರ್ಯಕ್ರಮ. ಇದು ಪರಾಶರ ಮುನಿ ಅಂತಿದ್ರು. ಪರಾಶರ ಮುನಿಗಳು ಯಾತ್ರೆಗೆ ಹೋಗುವಾಗ
ಗಂಗಾ ನದಿಯನ್ನು ದಾಟಬೇಕಾಗಿತ್ತು. ಆ ಗಂಗಾ ನದಿಯನ್ನು ದಾಟುವಾಗ ಒಂದು ಕೆಟ್ಟ ವಾಸನೆ, ದುರ್ವಾಸನೆ ಬಂತವೆ. ಇದೇನು ಅಂದಾಗ ಅಲ್ಲಿ ದೂರದಲ್ಲಿ ಒಂದು ದ್ವೀಪ ಇತ್ತು. ಅಲ್ಲಿ ಹೋದ್ರು. ಒಬ್ಬ ಸತ್ಯವತಿ ಅಂತ ಸ್ತ್ರೀ, ಕುರೂಪಿಯಾದ ಸ್ತ್ರೀ ಅಲ್ಲಿ ಕೂತಿದ್ರು. ಆಕೆಯ ಮೈಯಿಂದ ಅದು ದುರ್ವಾಸನೆ ಬರ್ತಿತ್ತು. ಆಕೆಗೆ ವಸುದೇವರಿಂದ ಶಾಪಗ್ರಸ್ತ ಆಗಿದ್ದಳು. ಅದಕ್ಕೆ ಪರಾಶರ ಮುನಿಗಳು ಅಲ್ಲಿ ಹೋದಾಗ ಆ ಸತ್ಯವತಿ ನಮಸ್ಕಾರ ಮಾಡಿ, ನಾನು ಶಾಪಗ್ರಸ್ತ ಆಗೀನಿ, ಇದರಿಂದ ವಿಮೋಚನೆ ಆಗಬೇಕು ಅಂತ ಪ್ರಾರ್ಥನಾ ಮಾಡಿದರು. ಅವಾಗ ಪರಾಶರ ಮುನಿಗಳು ಆಕೆಯನ್ನು ಸ್ಪರ್ಶ ಮಾಡಿ ಆ ಶಾಪವನ್ನು, ಶಾಪಗ್ರಸ್ತ ಆಗಿದ್ದಳಲ್ಲ ಅದನ್ನು ತೆಗೆದುಹಾಕಿ. ಆಕೆ ಕುರೂಪಿ ಇದ್ದಳು, ಸ್ವರೂಪಿ ಆಗಿರ್ತಾಳೆ. ಆ ದುರ್ವಾಸನೆ ಬರ್ತಿತ್ತು, ಸುವಾಸನೆ ಬರಲಿಕ್ಕೆ ಶುರುವಾಗ್ತದೆ. ಆವಾಗ ಅಗ್ನಿಯನ್ನು ಸ್ಥಾಪಿಸಿ ಆಕೆಯನ್ನ ಗಾಂಧರ್ವ ರೀತಿಯಿಂದ ಲಗ್ನ ಆಗ್ತದೆ. ಆಕೆ ಮೀನುಗಾರರ ಮಗಳು ಸತ್ಯವತಿ. ಗಂಧರ್ವ ರೀತಿಯಿಂದ ಪರಾಶರ ಮುನಿಗಳು ಲಗ್ನ ಆಗ್ತಾರೆ. ಅವರಿಗೆ ಹುಟ್ಟಿದವನ ವೇದವ್ಯಾಸ. ಇವರ ಹೆಸರು ಕೃಷ್ಣ ದ್ವೈಪಾಯನ ಅಂತ. ಕೃಷ್ಣ ಅಂದ್ರೆ ಕಪ್ಪು, ಕತ್ತಲೆ. ದ್ವೈಪ ಅಂದ್ರೆ ದೀಪ. ಅಯನ ಅಂದ್ರೆ ಯಾವುದು ಸುತ್ತಮುತ್ತ ನೀರು ನಿಂತಿರ್ತದ ಅದು. ಅಂದ್ರೆ ಅಲ್ಲಿ ದ್ವೀಪ ಇತ್ತಲ್ಲ, ಅದು ಸುತ್ತಮುತ್ತ ನೀರಿತ್ತು. ಅಲ್ಲಿ ವೇದವ್ಯಾಸ ಹುಟ್ಟಿದ್ರು. ಅದಕ್ಕೆ ಕೃಷ್ಣ ದ್ವೈಪಾಯನ ಅಂತ ಇವ್ರಿಗೆ ಹೆಸರು. ವೇದಗಳನ್ನು ವಿಂಗಡಿಸಿದ್ರಂತ ಇವರಿಗೆ ವೇದವ್ಯಾಸ ಅಂತ ಕರಿತಾ ಇರ್ತಾರೆ. ಇಂಥ ಆತ್ಮವಿದ್ಯೆಯನ್ನ ಅವರು ನಮಗೆಲ್ಲ ಬೋಧ ಮಾಡಿದರು. ಈ ದಿನ ಚಾತುರ್ಮಾಸ ವೃತ ಅಂತ ಪ್ರಾರಂಭ ಮಾಡ್ತಾರೆ. 4 ತಿಂಗಳವರೆಗೆ. ಮೊದಲಿಗೆ ಮಳೆಗಾಲ ಭಾಳ ಇತ್ತಲ್ಲ, ಅಡ್ಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಒಂದು ಸ್ಥಾನದೊಳಗೆ 4 ತಿಂಗಳವರೆಗೆ ಈ ಪ್ರವಚನ ಕಾರ್ಯಕ್ರಮವನ್ನು ಜ್ಞಾನಿಗಳು ನಡೆಸ್ತಾ ಇದ್ರು. ಅಂಥದ್ದನ್ನ ಆಷಾಢ ಮಾಸದ ಈ ಪೌರ್ಣಿಮೆಯನ್ನು ಶುರು ಮಾಡಿ ಕಾರ್ತಿಕ ಮಾಸದ ಪೌರ್ಣಿಮೆಯಿಂದ ಮುಕ್ತಾಯ ಮಾಡ್ತಾರೆ. ಬ್ರಹ್ಮಸೂತ್ರವನ್ನು ಅಭ್ಯಾಸ ಮಾಡೋರು ಕೂಡ 5 ದಿನ ಪ್ರಾರಂಭ ಮಾಡ್ತಾರೆ. ಬ್ರಹ್ಮಸೂತ್ರವನ್ನು ಅಭ್ಯಾಸ ಮಾಡೋರು, ವೇದವ್ಯಾಸರ ವೇದ ಸೂತ್ರಗಳನ್ನು ಅಭ್ಯಾಸ ಮಾಡೋರು, ವೇದಾಧ್ಯಯನ ಮಾಡೋರು 5 ದಿನ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಹಿಂದೂಗಳಿಗೆ ಇದು ಅತಿ ಪವಿತ್ರವಾದ ದಿನ. ಗುರು ಬಹುವಿಸ್ಸಂತಿ ವಿತ್ತಾಪಹಾರಕಾಃ ನತು ಚಿತ್ತಾಪಹಾರಕಾಃ. ಸುಭಾಷಿತಕಾರರು ಹೇಳ್ತಾರೆ. ಗುರುಗಳು ಬಹಳ ಜನ ಇದ್ದಾರೆ ಈ ಜಗತ್ತಿನೊಳಗೆ. ಆದ್ರೆ ಗುರುಗಳ ವಿಷಯ ವಸ್ತುಗಳನ್ನ ಅಪಹರಣ ಮಾಡಿಕೊಂಡು ಹೋಗುವಂತ ಗುರುಗಳು ಬಹಳ ಇದ್ದಾರೆ. ವಿತ್ತಾಪಹಾರಕ, ಅವರ ವಸ್ತುಗಳನ್ನ ಅಪಹರಣ ಮಾಡಿಕೊಂಡು ಹೋಗುವಂತ ಗುರುಗಳಿದ್ದಾರೆ. ಆದ್ರೆ ನತು ಚಿತ್ತಾಪಹಾರಕ, ಅವರ ಮನುಷ್ಯನ ತಾಪವನ್ನ ಕಳೆಯುವಂಥ ಗುರುಗಳು ಅತಿ ವಿರಳ. ಹೇಳ್ತಾರೆ, ಅಜ್ಞಾನ ತಿಮಿರಾಂಧಶ ಜ್ಞಾನಾಂಜೇಯ ಶಲಾಕೆಯ ಚಕ್ಷುರು ಉನ್ಮೀಲಿತಂ ದೇವ ತಸ್ಮೈ ಶ್ರೀ ಗುರುವೇ ನಮಃ. ಈ ಗುರುಗಳು ಏನು ಮಾಡ್ತಾರಂದ್ರೆ, ನಾವೆಲ್ಲ ಕುರುಡರಾಗಿರ್ತೀವಿ. ಅಂದ್ರೆ ವಿಚಾರದಿಂದ ಕುರುಡಾಗ್ಬಿಟ್ಟಿವಿ. ಅಜ್ಞಾನದಿಂದ, ಅವಿಚಾರದಿಂದ ನಮ್ಮ ಕಣ್ಣುಗಳೆಲ್ಲ ಕುರುಡಾಗ್ಬಿಟ್ಟವು. ಇಂಥ ಕಣ್ಣುಗಳನ್ನ ಜ್ಞಾನಾಂಜನ ಚಲಾಕೆಯ, ಅಂಜನ, ಜ್ಞಾನ ಅನ್ನುವಂಥ ಅಂಜನದಿಂದ
ನಮ್ಮ ಕಣ್ಣುಗಳನ್ನ ತೆರೆಸಿ ಬಿಡ್ತಾರೆ. ಅವಾಗ ನಮಗೆ ಅದು ವಿಚಾರ ಅನ್ನೋದು ಹೊಳಿತದ. ಅಂಥ ಗುರುಗಳಿಗೆ ನಮಸ್ಕಾರ ಅಂತಾರೆ. ತಸ್ಮೈ ಶ್ರೀ ಗುರುವೇ ನಮಃ. ಈ ಸಂದರ್ಭದೊಳಗೆ ಗುರು ಕಾಣಿಕೆ ಅಂತ ಸಾಮಾನ್ಯವಾಗಿ ರೂಢಿಯೊಳಗದ. ಗುರುಗಳಿಗೆ ಕಾಣಿಕೆ ಕೊಡ್ತಿರ್ತದ. ಈ ಲೌಕಿಕದೊಳಗೆ ಪಾಕೆಟ್ದೊಳಗೆ ಹಣ ಕೊಡ್ತಾರೆ. ಈಗ ಆದರೆ ಗುರು ಕಾಣಿಕೆ ಅದರ ಅರ್ಥ ಏನು? ಗುರುಗಳ ಯಾವ ಪರಮಾನಂದ ಸ್ಥಿತಿಯನ್ನ ಪಡೆದರೋ ಅಂಥ ಸ್ಥಿತಿಯನ್ನ ನಾವು ಪಡೆದಿವಿ ಅಂದ್ರೆ ಅದ ಗುರು ಕಾಣಿಕೆ. ಶಿಷ್ಯಾದಿ ಚೇತ ಪರಾಜಯ ಅಂದ್ರೆ ಈ ಹಬ್ಬವನ್ನ ನಾವೇನು ಆಚರಣೆ ಮಾಡ್ತೀವಿ, ಆ ಗುರುಗಳು ಏನು ಬಯಸ್ಬೇಕಂತಂದ್ರೆ ನಮ್ಗಿಂತ ಇವು ದೊಡ್ಡವಾಗಬೇಕು, ಶಿಷ್ಯಾಗಿ ಸೋಲ್ಬೇಕಂತ. ಶಿಷ್ಯಾದಿ ಚೇತ್ ಪರಾಜಯ, ಶಿಷ್ಯದಿಂದ ಸೋತ್ ಹೋಗ್ಬೇಕಂತ. ಅಂದ್ರೆ ಗುರುವಿನಿಗಿಂತ ದೊಡ್ಡವಾಗ್ಬೇಕಂತ ಶಿಷ್ಯ. ಗುರು ಕಾಣಿಕೆ ಅಂದ್ರೆ ಗುರುಗಳ ಯಾವ ಸ್ಥಿತಿಯನ್ನು ಪಡೆದರೋ ಅಂಥ ಸ್ಥಿತಿಯನ್ನ ನಾವು ಪಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಹಿ ಜ್ಞಾನೇನ ಮುಕ್ತಿ. ಈ ಮಾನವನಿಗೆ ಇವೆಲ್ಲ ಜೀವಿಗಳೆಲ್ಲ ದುಃಖದಿಂದ ಬಳಲ್ತಾ ಇದ್ದಾರೆ. ಇದರಿಂದ ಮುಕ್ತಿ ಬಿಡುಗಡೆ ಆಗ್ಬೇಕಲ್ಲ. ಮಾನವನಿಗೆ ದುಃಖ ಬಂದದ. ಈ ದುಃಖದ ಕಾರಣ ಏನು? ಎಲ್ಲಾ ಜ್ಞಾನಿಗಳು ಹೇಳ್ತಾರೆ, ಅವಿಚಾರೇನ ಕೃತೋ ಬಂಧ ವಿಚಾರೇನ ನಿವಾರಿತೆ. ನಮಗೆ ಯಾಕೆ ದುಃಖ ಬಂದದ ಅಂದ್ರೆ ನಾವು ವಿಚಾರ ಮಾಡಿಲ್ಲ ಅಂತ ದುಃಖ ಬಂದದ. ಇದು ಯಾವುದರಿಂದ ಹೋಗ್ತದ ಅಂದ್ರೆ ವಿಚಾರದಿಂದ ಹೋಗ್ತದೆ. ನಹಿ ಜ್ಞಾನೇನ ಮುಕ್ತಿ. ಜ್ಞಾನ ಇಲ್ಲದ ಮುಕ್ತಿ ಆಗೋದು ಸಾಧ್ಯ ಇಲ್ಲ. ಅಂಥ ಜ್ಞಾನವನ್ನ ಗುರುಗಳು ನಮಗೆ ದಯಪಾಲಿಸ್ತಾರೆ. ನಹಿ ಜ್ಞಾನೇನ ಸದೃಶ ಪವಿತ್ರ ಮಿದಮುತ್ತಮಂ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನವನ್ನ ಸರಿಗಟ್ಟುವಂಥ ಪವಿತ್ರವಾದದ್ದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿದಮುತ್ತಮಂ. ಈ ಪ್ರಪಂಚದಲ್ಲಿ ಅದು ಜ್ಞಾನ, ಇದರ ಅರ್ಥ ಸ್ವರೂಪ ಜ್ಞಾನ. ದಾಸಬೋಧದಲ್ಲಿ ರಾಮದಾಸರು ಹೇಳ್ತಾರೆ, ಜ್ಞಾನ ಮನಜೆ ಆತ್ಮಜ್ಞಾನ. ಜ್ಞಾನ ಅಂದ್ರೆ ಆತ್ಮಜ್ಞಾನ. ಈ ಆತ್ಮಜ್ಞಾನ ಅತಿ ಶ್ರೇಷ್ಠವಾದದ್ದು. ಇದು ಏನು ಮಾಡ್ತದೆ? ನಮ್ಮ ಸರ್ವ ದುಃಖವನ್ನ ಕಳೆದು ಶಾಶ್ವತವಾದ ಆನಂದವನ್ನ ನಮಗೆ ತಂದು ಕೊಡ್ತದೆ. ಅದಕ್ಕಾಗಿ ಗುರುಗಳು ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನಂ ಕುತಿ. ಇದಕ್ಕಾಗಿ ಆ ಜ್ಞಾನಿ ಗುರುಗಳ ಸೇವೆಯನ್ನ ಮಾಡಬೇಕು ನಾವು. ಅವರು ಕೂಡ ವಿನಯದಿಂದ ನಡ್ಕೋಬೇಕು. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಇಂಥ ಗುರುಗಳಿಗೆ ವಂದಿಸಿ ವಿನಯಪೂರ್ವಕವಾಗಿ ಅವರ ಸೇವೆಯನ್ನ ಮಾಡಿದ್ದಾದ್ರೆ ಆ ಗುರುಗಳು ಸಂತೋಷಗೊಂಡು ಯಾಕಿಷ್ಟ ಸೇವಾ ಮಾಡ್ತಿರ್ಬೇಕಿವ, ಏನಾಗ್ಯದ ಅಂತ ಸಂತೋಷ ಭರಿತರಾಗಿ ತಮ್ಮ ಜ್ಞಾನವನ್ನ ಬೋಧ ಮಾಡ್ತಾರೆ. ಗುರುಮೇವ ಬಿಗಚ್ಚೇತ್. ಜ್ಞಾನಿ ಗುರುಗಳು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಈ ಸ್ವರೂಪ ಜ್ಞಾನ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಅದಕ್ಕಾಗಿ
ಆ ಗುರುಗಳಿಗೆ ಆದರ ಮಾಡಬೇಕು. ಗುರುಗಳಲ್ಲಿ ಶ್ರದ್ಧಾ, ಭಕ್ತಿ, ಸೇವಾ ಎಲ್ಲ ಇರಬೇಕು. ಘೋರ ಬಹುಮಾಲೆ ಗಳಿಪಿ ಇದು ಆರಿಂದ ತೊಲಗುವುದೆಂದು ಚಾರು ಗುರುಪದ ಬಿಡಿ ಏನೆಂದು ಕೇಳಲಿ ಸಂಸಾರವೆನಗಿಲ್ಲವಾದುದ ಪರಮಾನಂದವಾದ ಅದ ನಾನಿನ್ನು. ಘೋರ ಬಹುಮಾಲೆ ಗಳಿಕೆ ಇದು ಬಹುಮಾಲ ಏನದ ಹುಟ್ಟು ಸಾವು ಅನ್ನುವಂಥ ಏನ ಕರ್ಮದ ಚಕ್ರದ ಇದರಿಂದ ಅಳುಕಿ ದುಃಖಪಟ್ಟು ಘೋರ ಬಹುಮಾಲೆ ಗಳಿಕೆ ಇದು ಆರಿಂದ ತೊಲಗುವುದೆಂದು. ಈಗ ನೋಡ್ರಿ, ಒಂದು ದೊಡ್ಡ ಕ್ಯಾನ್ಸರ್ ರೋಗ ಬಂತಂದ್ರೆ ಯಾವ ಡಾಕ್ಟರ್ ಗುಣ ಮಾಡುವುದಪ್ಪ ಇದನ್ನ ಅಂತ ಹುಡುಕ್ತೇವೆ. ಯಾವ ಡಾಕ್ಟರ್ ಇದ್ದಿರಬೇಕು ಅಂತ ಹುಡುಕ್ತೀವಿ. ಆ ರೀತಿಯಾಗಿ ಇದು ಭವರೋಗ, ಕ್ಯಾನ್ಸರ್ ಗುಣ ಮಾಡಬಹುದು, ಆ ದೇಹ ಹೋದ್ಮ್ಯಾಗ ಮತ್ತೊಂದು ದೇಹ ಬರ್ಬೋದು, ಆದರೆ ಇದು ಹುಟ್ಟು ಸಾವು ಅನ್ನುವಂಥ ರೋಗ ಹೋಗ್ಬೇಕಂತ. ಅದಕ್ಕೆ ಆತ್ಮಜ್ಞಾನಿ ಗುರುಗಳಿಗೆ ಶರಣು ಹೋಗಿ ಇದು ಆರಿಂದ ತೊಲಗುವುದೆಂದು ಚಾರು ಗುರುಪದ ವಿಡಿಯೇ ಗುರುಗಳಿಗೆ ಶರಣಾಗತರಾಗಿ ಅವಾಗ ಅವರ ಆ ಬೋಧವನ್ನು ಮಾಡ್ತಾರೆ. ಆ ಬೋಧ ಮಾಡಿದ್ದನ್ನು ನಾವು ತಿಳ್ಕೊಳ್ಬೇಕು. ಸರಿಯಾಗಿ ತಿಳ್ಕೊಳ್ಳುವಾಗ ಯಾವುದೇ ಸಂಶಯಗಳು ನಮಗೆ ಬರಬಾರ್ದು. ಯಾವುದೇ ತಿಳ್ಕೊಳ್ಳೋದ್ರೊಳಗೆ ಯಾವ ಸಂಶಯನೂ ಬರೋದಿಲ್ಲ. ಗುರುಕೃಪಾ ಗುರುಕೃಪಾ ಅಂತಾರೆ. ಗುರುಕೃಪಾ ಅಂದ್ರೆ ಬೋಧ ಮಾಡೋದ ಗುರುಕೃಪಾ. ನಮಗ ಅದೇನು ಜ್ಞಾನದ ಆ ಜ್ಞಾನವನ್ನ ಬೋಧ ಮಾಡೋದ ಗುರುಕೃಪಾ. ಅವರು ಜ್ಞಾನವನ್ನ ಬೋಧ ಮಾಡಿದ ಮೇಲೆ ನಾವು ಅದನ್ನು ತಿಳ್ಕೊಂಡು ಆಚರಿಸಲಿಲ್ಲ ಅಂದ್ರೆ ಎಲ್ಲದ ಗುರುಕೃಪಾ? ಸಾಧನ ಮಾಡ್ಬೇಕಲ್ಲ. ಶ್ರೀ ಗುರು ವಚನೋಪದೇಶವನ ಆಲಿಸಿ ಆಗಳವುದು ನರರಿಗೆ ಕುತಿ. ನಿಜಗುಣಾರ್ಯರು ಕೈವಲ್ಯ ಪದ್ಧತಿಯ ಪ್ರಾರಂಭದಲ್ಲಿ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದ ಆಗಲೇ ಹೌದು ನರರಿಗೆ ಮುಕ್ತಿ. ಆ ಜ್ಞಾನಿ ಗುರುಗಳಿಂದ ನಮ್ಮ ಸ್ವರೂಪದ ಬಗ್ಗೆ ಅವರು ಏನು ಹೇಳ್ತಾರ ಅದನ್ನು ಕೇಳಿದ ಕೂಡಲೇ ಆಗ್ತದೆ ಅಂತ ಹೇಳ್ಯಾರ. ಮತ್ತು ಕೇಳಿದ ಎಲ್ಲರೂ ಕೇಳ್ಯಾರ. ಕೇಳಿದ ಕೂಡಲೇ ಆಗ್ಬೇಕಾದ್ರೆ ಎಲ್ಲರೂ ಆತ್ಮಜ್ಞಾನಿಗಳಾಗಬೇಕಾಗಿತ್ತು. ಕೇಳಿದ ಕೂಡಲೇ ಅಂದ್ರೆ ಏನು? ಸಾಧನಾ ಮಾಡಬೇಕು. ಆ ಅನುಭವವನ್ನು ನಾವು ಹೊಂದಬೇಕು. ಅಂದಾಗ ಆಗ್ತದಂತ ಅರ್ಥ ಇಲ್ಲ. ಅವ್ರು ಹೇಳಿದ್ರು ನಾವು ಕೇಳಿದ್ವಿ ಅಂದ್ರೆ ಆಗುದಿಲ್ಲ. ಸಾಧನೆಯನ್ನ ಮಾಡಿದ್ರೆ ಆ ಗುರುಗಳ ಬೋಧ ಸಾರ್ಥಕ ಆಗ್ತದೆ. ಆ ಗುರುಗಳು ಏನು ಹೇಳಿದ್ರು ಅದನ್ನು ತಿಳ್ಕೊಂಡು ಆ ರೀತಿಯಾಗಿ ಅಭ್ಯಾಸ ಮಾಡಿದಾಗ ಆ ಗುರುಗಳ ಬೋಧ ಸಾರ್ಥಕ ಆಗ್ತದೆ. ಗುರುಗಳು ಹೇಳಿದ್ರು ಅವ್ರ ಕೃಪಾ ಇರಲ್ರಿ ನನಗೆ ಮುಕ್ತಿ ಆಗಲಿ ಅಂದ್ರೆ ಹೆಂಗೆ ಸಾಧ್ಯದ? ಸಾಧನ ಮಾಡಬೇಕಲ್ಲ. ಈಗ ತಂದಿ ಮಗನಿಗೆ ಹೊಲದಿಂದ ಮೇವು ಮಾಡ್ಕೊಂಡು ಬಾಪ ಅಂತ ಹೇಳ್ತಾನ. ನೀವು ಆ ಮಗ ಹ್ಞೂ ಅಂದ. ನೀವು ಹ್ಞೂ ಅಂದ, ನೀವೇನು ಹೊಲಕ್ಕೆ ಹೋಗ್ಲಿಲ್ಲ, ಮೇವು ಮಾಡಲಿಲ್ಲ, ಮೇವು ತರಲಿಲ್ಲ, ಅದು ಹೆಂಗೆ ಮೇವು ಬರ್ತದೆ? ಹ್ಞೂ ಅಂದ್ರೆ ಹೊಲಕ್ಕೆ ಹೋಗ್ಬೇಕು, ಮೇವು ಮಾಡಬೇಕು, ಅದನ್ನು ಹೊತ್ಕೊಂಡು ಬರಬೇಕು. ಗುರುಗಳು ಹೇಳಿದ ಏನು ಬೋಧದ ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ತಂದೆ ಏನು ಹೇಳ್ತಾನೆ ಅನ್ನೋದು ಸರಿಯಾಗಿ ತಿಳ್ಕೊಂಡು ಹೊಲಕ್ಕೆ ಹೋಗಿ ಬರ್ಬೇಕು ಅವನು. ಆ ರೀತಿಯಾಗಿ ಗುರುಗಳು ಹೇಳಿದ ಬೋಧವನ್ನು ಸರಿಯಾಗಿ ತಿಳ್ಕೊಂಡು ಆ ಪ್ರಕಾರವಾಗಿ ಅಭ್ಯಾಸ ಮಾಡಿ ನೀತಿ ಸಂಪನ್ನನಾಗಿ ವೈರಾಗ್ಯಯುತನಾಗಿ ಧ್ಯಾನಾದಿಗಳಲ್ಲಿ ತೊಡಗಿ ಧ್ಯಾನ ಅವಸ್ಥಿತ ತದ್ಗತಿಯನ ಮನಸ್ಸ ಪಶ್ಯಂತಿ ಯಮಯೋಗಿನೋ ಯಶಾಂತನ್ನ ವಿದುವು ಸುರಾಸುರಗನ ದೇವಾಯ ತಸ್ಮೈ ನಮಃ. ಈಗ ಗುರುಗಳ ಲಕ್ಷಣ ಏನು? ಗುರುಗಳಿರ್ತಾರ, ಗುರುಗಳ ಲಕ್ಷಣ ಏನು? ಗುರುಗಳ ಲಕ್ಷಣ ಏನು ಅಂದ್ರೆ ಅವರಿಗೆ ಯಾವ ರೀತಿಯ ದುಃಖನೂ ಇಲ್ಲ, ಅವರಿಗೆ ಚಿಂತೆ ಅನ್ನೋದನ್ನೇ ಇಲ್ಲ. ಪೂರ್ಣ ಚಿಂತೆಯನ್ನ ಯಾರು ಕಳ್ಕೊಂಡಾರ, ಆ ಪೂರ್ಣ ಚಿಂತೆಯನ್ನ ಯಾರು ಕಳ್ಕೊಳ್ತಾರಂದ್ರ ಯಾರ ಜ್ಞಾನ ಸಮಾಧಿಯನ್ನು ಹೊಂತಾರ ಅವರು ಮಾತ್ರ ಅದನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ.
ನಿರ್ವಿಕಾರತೆಯ ಸ್ಥಿತಿ, ಬ್ರಹ್ಮಾಕಾರತೆಯ ವೃತ್ತಿ, ವೃತ್ತಿ ವಿಸ್ಮರಣಂ, ಸಮ್ಯಕ್ ಸಮಾಧಿರ್ ಜ್ಞಾನ ಸಂಜ್ಞಕಂ. ಶಂಕರಾಚಾರ್ಯ ಹೇಳ್ತಾರೆ. ಅವನಿಗೆ ಯಾವ ವಿಕಾರನೂ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ನಾವು ಇವುಗಳನ್ನ ನೋಡಿದ ಕೂಡಲೇ ನಮಗೆ ವಿಕಾರ ಆಗ್ತದೆ ಮನಸ್ಸು. ಯಾಕೆ ವಿಕಾರ ಆಗ್ತದೆ ಅಂದ್ರೆ ಅವುಗಳ ಒಳಗೆ ಸುಖ ಅದ ಅಂತ ತಿಳ್ಕೊಂಡಿವಿ. ಆದ್ರೆ ಅವರು ಆ ರೀತಿಯಾಗಿ ತಿಳ್ಕೊಂಡಿರಲಿಲ್ಲ. ಅವುಗಳ ಒಳಗೆ ಸುಖ ಇಲ್ಲ ಅಂತ ತಿಳ್ಕೊತಾರೆ. ಮತ್ತೆ ಎಲ್ಲಿ ಸುಖ ಅದ ಅಂದ್ರೆ ಆತ್ಮೊಳಗೆ ಸುಖ ಅದ ಅಂತ ತಿಳ್ಕೊತಾರೆ. ಅದಕ್ಕಾಗಿ ವಿಷಯ ಚಿಂತನೆ ಮಾಡೋದಿಲ್ಲ, ವಿಷಯಗಳನ್ನ ನೆನಪು ಮಾಡೋದಿಲ್ಲ, ವಿಷಯಗಳ ಧ್ಯಾನವನ್ನು ಮಾಡೋದಿಲ್ಲ, ವಿಷಯಗಳ ವ್ಯಾಮೋಹ ಅವ್ರಿಗಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ವ್ಯಾಮೋಹ ಅವ್ರಿಗಿಲ್ಲ. ಆತ್ಮನೊಳಗನ ಸುಖ ಅದ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಆತ್ಮ ಧ್ಯಾನವನ್ನ ಮಾಡ್ತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಮಯೋಗಿನೋ ಯಶಾಂತಂ ನ ವಿದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ಈಗ ಸಾಮಾನ್ಯವಾಗಿ ಎಷ್ಟೋ ಜನ ಈ ಪ್ರಪಂಚದೊಳಗೆ ಅನೀತಿ ವ್ಯವಹಾರವನ್ನು ಸಾಗಿಸ್ತಾರೆ. ಅನೀತಿ ವ್ಯವಹಾರವನ್ನು ಯಾಕೆ ಸಾಗಿಸ್ತಾರೆ? ಅನೀತಿ ವ್ಯವಹಾರವನ್ನ ಯಾಕೆ ಸಾಗಿಸ್ತಾರೆ ಅಂದ್ರೆ ಆ ವಿಷಯಗಳ ಮೋಹ ಅವರಲ್ಲಿ ಇರ್ತದೆ. ವಿಷಯಗಳ ಒಳಗೆ ಸುಖ ಅದ ಅನ್ನುವಂತ ತಿಳುವಳಿಕೆ ಇರ್ತದೆ. ಆ ತಿಳುವಳಿಕೆಯಿಂದ ಅವರು ಅನೀತಿಯ ವ್ಯವಹಾರವನ್ನು ಸಾಗಿಸ್ತಾರೆ. ಆದ್ರೆ ಈ ಜ್ಞಾನಿಗಳು, ಗುರುಗಳು ಆ ಮೋಹವನ್ನ ನಾಶ ಮಾಡಿಬಿಟ್ಟಿರ್ತಾರೆ. ಮತ್ತೆ ಅವರಿಗೆ ಅನೀತಿಯ ವ್ಯವಹಾರ ಇರ್ತದೆ. ಅಂದ್ರೆ ಗುರುಗಳಿಗೆ ಅನೀತಿಯ ವ್ಯವಹಾರ ಇರುವುದಿಲ್ಲ. ಕನಸು ಮನಸ್ಸಿನಲ್ಲಿನೂ ಅವರ ಅನೀತಿಯನ್ನ ನೆನಪು ಮಾಡ್ಕೊಳ್ಳೋದಿಲ್ಲ. ಇದು ಗುರು ಲಕ್ಷಣ. ಅವರಿಗೆ ವಿಷಯಗಳ ಯಾವುದೇ ವ್ಯಾಮೋಹ, ಅವುಗಳ ಆಶೆ ಇರುವುದಿಲ್ಲ. ನಿರ್ವಿಕಾರತೆಯ ಸ್ಥಿತಿ. ಆಮೇಲೆ ಬ್ರಹ್ಮಾಕಾರತೆಯ ವೃತ್ತಿ. ಈಗ ನೋಡು, ಒಂದು ಕೂಸು ಹುಡ್ತದ, ಸ್ವಲ್ಪ ದೊಡ್ಡವ ಅಂತಾನವ, ಅಂಬೆಗಾಲ ಹಾಕ್ತಿರ್ತಾನೆ. ಆ ತಾಯಿ ಅಂತಾಳೆ, ಏ ಸುರೇಶ ಅಂತ ಹಾಕಿ ಅಂದ್ಕೂಡ್ಲೆ ಹಿಂಗ ಮಾಡ್ತಾನವ. ಇಲ್ಲೋ ನೀನ ಸುರೇಶೋ ಅಂತ ಹಾಕಿ, ನಾನ ಸುರೇಶ ಅಂತನವ. ಈ ತಲಿ, ಇವು ಕಣ್ಣು, ಇದು ಮೂಗ, ಇದು ಬಾಯಿ, ಇವು ಕೈಯ, ಇವು ಕಾಲ ಅಂತ ತೋರಿಸ್ತಾರ. ಏನ್ ತಲಿ ತೋರಿಸೋ, ಕಣ್ಣು ತೋರಿಸೋ, ಹಿಂಗೆ ಮಾಡ್ತಾನ. ಅಂದ್ರೆ ಕಲ್ಕೊಳ್ತಾನವ. ನಾ ಅಂದ್ರೆ ಈ ದೇಹ ಹಿಂಗೆ ಕಲ್ಕೋತಾನ. ಹಿಂಗೆ ಕಲ್ಕೊಂಡು ಇದ ದೇಹ ಅಂತ ಗಟ್ಟಿ ಮಾಡ್ಕೋತಾನ. ಈಗ ಏನು ಮಾಡ್ಬೇಕಾಗ್ಯದ ಅಂದ್ರೆ ಈ ದೇಹನ ಹೌದು ಅಲ್ಲೋ ಅಂತ ವಿಚಾರ ಮಾಡ್ಬೇಕಾಗಿದೆ. ಈಗ ಗುರುಗಳು ಹೇಳ್ತಾರೆ, ನೀ ದೇಹ ಅಲ್ಲಪ್ಪ ಅಂತ ಹೇಳ್ತಾರೆ. ನೀ ಅಂದ್ರೆ ಈ ದೇಹವನ್ನ ತಿಳಿಯುವಂತ ಆತ್ಮ ಇದ್ದಿ ಅಂತ ಹೇಳ್ತಾರೆ. ಈ ಸುರೇಶನಿಗೆ ತಾಯಿ ಹೇಳ್ತಾಳೆ, ನೀ ದೇಹ ಇದ್ದಿ ಅಂತ ಹೇಳ್ತಾಳೆ. ಅದಕ್ಕೆ ನಾ ದೇಹ ಅಂತ ಗಟ್ಟಿ ಮಾಡ್ತಾನೆ. ಗುರುಗಳು ಹೇಳ್ತಾರ, ನೀ ದೇಹ ಅಲ್ಲ, ನೀ ಆತ್ಮ ಇದ್ದಿ. ಅದಕ್ಕೆ ಅವನು ಸಾಧಕ ಏನ್ ಮಾಡ್ತಾನ, ನಾ ಆತ್ಮ ಇದ್ದೀನಿ ಅಂದ್ರೆ ನಾ ಬ್ರಹ್ಮ ಇದ್ದೀನಿ. ಬ್ರಹ್ಮಾಕಾರತೆಯ ವೃತ್ತಿ. ಹಂಗ ವೃತ್ತಿ ಮಾಡ್ತಾನ. ಮಾಡಿದ ಮ್ಯಾಗ ಗಟ್ಟಿಯಾಗಿ ಬಿಡ್ತದ. ನಾ ಅಂದ್ರೆ ಬ್ರಹ್ಮನ್. ಈಗ ನಾ ಅಂದ್ರೆ ಶರೀರ ಅಂತ ಗಟ್ಟಿಯಾಗಿದೆ ಎಲ್ಲರಿಗೂ. ಈಗ ನೀವೆಲ್ಲ ನಾ ದೇಹ ನಾ ದೇಹ ನಾ ದೇಹ ನಾ ದೇಹ ಅಂತೇರೇನ ಅನ್ನೋದು ಗಟ್ಟಿಯಾಗಿ ಬಿಟ್ಟದ. ಹಂಗ ಅವ ಬ್ರಹ್ಮಾಕಾರ ಮಾಡ್ಕೋತ ಹೋಗೋದು. ಬ್ರಹ್ಮಾಕಾರತೆಯ ವೃತ್ತಿ. ಹಿಂಗ ಬ್ರಹ್ಮಾಕಾರ ಮಾಡ್ಕೋತ ಹೋದಾಗ ಏನಾಗಿಬಿಡ್ತದೆ ಅಂದ್ರೆ ಗಟ್ಟಿಯಾಗಿಬಿಡ್ತದೆ, ಸಹಜ ಆಗಿಬಿಡ್ತದ. ಸಹಜ ಆದ ಮ್ಯಾಗ ನಾ ಬ್ರಹ್ಮ ಅನ್ನೋದಿಲ್ಲ. ಆ ವೃತ್ತಿ ಹೋಗಿಬಿಡ್ತದೆ. ನಾ ದೇಹ ಅಂತ ಸುರೇಶ್ ಅನ್ನೋದಿಲ್ಲ. ಆ ವೃತ್ತಿ ಹೋಗಿಬಿಡ್ತದೆ. ಅದಕ್ಕೆ ಬ್ರಹ್ಮಾಕಾರ ವೃತ್ತಿ ವಿಸ್ಮರಣ.
ಆ ಬ್ರಹ್ಮಾಕಾರ ವೃತ್ತಿನೂ ಹೋಗ್ತದೆ. ವೃತ್ತಿ ವಿಸ್ಮರಣ ಸಮ್ಯಕ್ ಸಮಾಧಿಯರು ಧ್ಯಾನ ಸಂತ್ಯಕಂ. ಇದು ಸಮಾಧಿಯ ಗುರುತು ಅಂತ. ಇಂಥ ಜ್ಞಾನ ಸಮಾಧಿಯನ್ನ ಆ ಗುರುಗಳು ಹೊಂದಿರ್ತಾರೆ. ಜ್ಞಾನ ಅಂದ್ರೆ ಇದ, ಸಮಾಧಿ ಹೊಂದಿದ್ರನ್ನ ಜ್ಞಾನ. ಇಂಥ ಜ್ಞಾನ ಸಮಾಧಿಯನ್ನು ಹೊಂದಿಲ್ಲ ಅಂದ್ರೆ ಅದು ಜ್ಞಾನ ಅಲ್ಲ. ಅಂಥ ಜ್ಞಾನ ಸಮಾಧಿಯನ್ನು ಹೊಂದಿರ್ತಾನೆ. ಅವನಿಗೆ ಪುನರ್ಜನ್ಮ ಇಲ್ಲ. ಯಾರಿಗೆ ಪುನರ್ಜನ್ಮದ ಅಂದ್ರೆ ಈ ದೇಹ ಈ ವಿಷಯಗಳಿಂದ ಸುಖ ಸಿಗ್ತದೆ ಅನ್ನುವಂಥ ತಿಳುವಳಿಕೆ ಯಾರಿಗದ ಅವರಿಗೆ ಪುನರ್ಜನ್ಮ. ಶಂಕರಾಚಾರ್ಯ ಹೇಳ್ತಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಯೇ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಈ ಭಾರತ ದೇಶ ಈ ಪ್ರಪಂಚದೊಳಗ ಯಾವುದಕ್ಕ ಪ್ರಸಿದ್ಧ ಅಂದ್ರೆ ಆತ್ಮಜ್ಞಾನಕ್ಕೆ ಪ್ರಸಿದ್ಧ. ಈ ಭಾರತ ಸಂಸ್ಕೃತಿ ಇದರ ಉದ್ದೇಶ ಏನು ಅಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನವನ್ನ ಹೊಂದಿದಾಗ ನಮಗೆ ಶಾಶ್ವತವಾದ ಸುಖ ಸಿಗ್ತದೆ ಅನ್ನುವಂಥದ್ದು ಭಾರತೀಯರ ತಿಳುವಳಿಕೆ. ವಿಷಯ ಭೋಗ ಅಲ್ಲ. ಪಾಶ್ಚಿಮಾತ್ಯರದು ವಿಷಯ ಭೋಗದ ಸಂಸ್ಕೃತಿ, ಇದು ವಿಷಯ ಭೋಗದ ತ್ಯಾಗದ ಸಂಸ್ಕೃತಿ, ತ್ಯಾಗಮಯ ಭೋಗ. ಅದಕ್ಕಾಗಿ ಅಂಥ ಗುರುವಿಗೆ ಅನೀತಿ ವ್ಯವಹಾರ ಇಲ್ಲ. ಅವನಲ್ಲಿ ವಿಷಯಗಳ ಯಾವ ಆಶಾ ವ್ಯಾಮೋಹಗಳಿಲ್ಲ. ಅವನಿಗೆ ಯಾವ ದುಃಖ ಚಿಂತೆ ಇಲ್ಲ. ಅಂಥ ಜ್ಞಾನವನ್ನ ಹೊಂದಿರ್ತಾನೆ. ಅದಕ್ಕಾಗಿ ಜ್ಞಾನ ಸಮಾಧಿಯನ್ನು ಹೊಂದದೆ ಮುಕ್ತಿ ಇಲ್ಲ. ಈಗ ಸಾಮಾನ್ಯವಾಗಿ ನಾವು ಯಾಕೆ ಹುಟ್ಟಿ ಬರ್ತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ಏನು ತಿಳ್ಕೊಂಡಿವಿ ಅಂದ್ರೆ ಈ ದೇಹನ ನಾನು ಇದ ಸುಖ ಕೊಡ್ತೈತಿ ಅಂತ ತಿಳ್ಕೊಂಡಿವಿ. ಈ ವಿಷಯಗಳ ಈ ದೇಹವನ್ನ ಉಪಯೋಗ ಮಾಡಿಕೊಂಡು ವಿಷಯಗಳ ಭೋಗವನ್ನ ಮಾಡಿದೀವಿ ಅಂದ್ರೆ ನಮಗೆ ಸುಖ ಸಿಗ್ತೈತಿ ಅಂತ ತಿಳ್ಕೊಂಡಿವಿ. ನಾವು ಸುಖಿ ಆಗ್ಬೇಕಾದ್ರೆ ಈ ಶರೀರ ಒಂದಿರ್ಬೇಕು, ಶರೀರ ಜೀವಂತ ಇರ್ಬೇಕು. ಆಮೇಲೆ ಈ ಶರೀರಕ್ಕೆ ಯಾವಾಗ ಬೇಕು ಅವಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಸಿಗ್ತಿರ್ಬೇಕು. ಇವುಗಳಿಂದ ಸುಖ ಅಂತ ನಾವು ತಿಳ್ಕೊಂಡ್ಬಿಟ್ಟಿವಿ. ಈಗ ನೋಡ್ರಿ, ಒಂದು ಹೋಟೆಲ್ ಇರ್ತದ, ಅದ್ರಾಗ ಪ್ರಸಿದ್ಧ ಇರ್ತಾವ್ರಿ. ಈಗ ಧಾರವಾಡದೊಳಗೆ ಮೇಘದರ್ಶಿನಿ ಅಂತ ಹೋಟೆಲ್ ಅದ. ಅಲ್ಲಿ ಇಡ್ಲಿ ಉಪ್ಪಿಟ್ಟು ಉತ್ತಪ್ಪ ದೋಸಾ ಇದನ್ನ ಮಾಡ್ತಾರೆ. ಮತ್ತೆ ಅದನ್ನ ನಾವು ಸೇವನಾ ಮಾಡ್ಬೇಕಂದ್ರೆ ಎಲ್ಲಿ ಹೋದ್ರಿ? ಮೇಘದರ್ಶಿನಿ. ಈಗ ಮಧುರಾ ಪ್ಯಾಲೇಸು ಅಂತಂದಾಗ್ಯದ ಏನ್ರಿ. ಮತ್ತೆ ಇಲ್ಲೇ ರೋಡ್ದೊಳಗೆ ಸಾಯಿ ಅರಣ್ಯ ಅಂತಾಗ್ಯದ. ಅವು ಬೇಕಂದವ್ರು ಅಲ್ಲಿ ಹೋಗಿ ಬರ್ತಾರ. ಹಂಗ ನಮಗೇನು ಬೇಕಂದ್ರೆ ಈ ಶರೀರ ಬೇಕು, ಮತ್ತೆ ಈ ವಿಷಯ ವಸ್ತುಗಳ ಬೇಕು. ಈ ದೇಹ ಈ ವಿಷಯ ವಸ್ತುಗಳು ಇವು ಎಲ್ಲಿ ಪ್ರಾಪ್ತ ಆಗ್ತಾವ ಅಂದ್ರೆ ಈ ಪ್ರಪಂಚ ಅನ್ನುವಂತ ಹೋಟೆಲ್ದೊಳಗೆ ಪ್ರಾಪ್ತ ಆಗ್ತಾವ. ಅದಕ್ಕಾಗಿ ದೇಹ ಮತ್ತು ವಿಷಯ ಸುಖ ಅಂತ ಯಾರು ತಿಳ್ಕೊಳ್ತಾರ ಅವ್ರು ಈ ಹೋಟೆಲ್ಗೆ ಬರಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಲ್ಲೋ ಮೂರ್ಖ ಮಾನವ, ಗೋವಿಂದನನ್ನು ಭಜಿಸು, ಗೋವಿಂದನನ್ನೇ ಭಜಿಸು, ಗೋವಿಂದನನ್ನೇ ಭಜಿಸು. ನೀನು ಈ ಶರೀರವನ್ನ ಈ ಪ್ರಪಂಚದ ವಸ್ತುಗಳನ್ನ ನೀನ್ ನೆನಪು ಮಾಡಿದೆ ಅಂದ್ರೆ ನಿನ್ ದುಃಖ ಹೋಗುದಿಲ್ಲ. ಮತ್ತೆ ಹುಟ್ಟಿ ಬರಬೇಕಾಗ್ತದ. ಹುಟ್ಟಿ ಯಾಕ? ಸಾಯಾಕ. ಸಾಯ್ತಿ ಯಾಕ? ಹುಟ್ಟಾಕ. ಈ ಹುಟ್ಟು ಸಾವುಗಳ ದುಃಖ ನಿನಗೆ ಬೇಡಪ್ಪ ಅಂತಂದ್ರೆ ಸಚ್ಚಿದಾನಂದ ಸ್ವರೂಪನಾದ ಆನಂದ ಸ್ವರೂಪನಾದ
ಪರಮಾತ್ಮನನ್ನು ಧ್ಯಾನಿಸು. ಭಜ ಗೋವಿಂದಂ ಭಜ ಗೋವಿಂದ. ಎಲ್ಲೋ ಮೂರ್ಖ ಮಾನವ, ಮೂಢಮತೆ ಅಂತ ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ. ಅಂಥ ಗುರುಗಳನ್ನ ಹುಡುಕಬೇಕು. ಈಗ ಕನ್ಯಾವರ ಹುಡುಕ್ತಾರೆ. ಎಲ್ಲರೂ ಕತ್ತಾಯ್ತಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ದಾಗ ಮನ್ಕೋತಾರೆ. ಇಷ್ಟೆಲ್ಲ ಕಷ್ಟಪಟ್ಟ ಇಲ್ಲಿ ಒಂದು ಕನ್ಯಾ ಐತ್ರಿ, ಇಲ್ಲಿ ಒಂದು ವರ ಐತ್ರಿ ಅಂತ ಹುಡುಕ್ತಾರೆ. ಆದ್ರೆ ಗುರುಗಳನ್ನ ಯಾರು ಹುಡುಕ್ತಾರ್ರಿ? ಈ ದುಃಖವನ್ನು ಕಳ್ಕೊಳ್ಬೇಕಂತ ಯಾರು ಅಂತಾರ ಅವ್ರು ಗುರುಗಳನ್ನ ಹುಡುಕ್ತಾರೆ. ಅವರು ಸೇವಾ ಮಾಡ್ಬೇಕು. ಅವಾಗ ಅವರಿಗೆ ವಂದಿಸಬೇಕು, ಅವರಲ್ಲಿ ವಿನಯ ಇರಬೇಕು. ಅಂದಾಗ ಗುರುಗಳು ಸಂತೋಷಭರಿತರಾಗಿ ಈ ಆತ್ಮವಿದ್ಯೆಯನ್ನ ಬೋಧ ಮಾಡ್ತಾರೆ. ಇನ್ನು ನೋಡ್ರಿ, ಈ ಪ್ರಪಂಚದೊಳಗ ಎಲ್ಲಾ ಜೀವಿಗಳ ಹಂಗ ಸುಖ 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 ಅಂತವ. ನಮಗ್ ಬೇಕಾದಷ್ಟ ಆಸ್ತಿ ಅದ ಏನ್ರಿ, ಗಂಡ ಹೆಂಡತಿರು ಅದಾರ, ಶರೀರನು ಸುಂದರ ಅದ, ಅತಿ ಸುಂದರಿಯಾದ ಪತ್ನಿನಿದ್ದ, ಒಳ್ಳೆಯ ಮಕ್ಕಳಿದ್ದಾರೆ, ಮೇರು ಪರ್ವತದಷ್ಟ ಹಣದ ಸಂಗ್ರಹ ಅದ, ಆದ್ರೂ ಸುಖ ಇಲ್ಲ. ಸುಖನ ಇಲ್ರಿ ಅಂತ. ಎಲ್ಲರಿಗೂ ಸುಖದ ಕೊರತೆನದ. ಬರೇ ವಿಷಯಗಳ ಸಂಗ್ರಹಣ ಮಾಡ್ತಾರ. ಇಡೀ ಜಗತ್ತನ್ನ ನಾನ ಉಪಭೋಗ ಮಾಡಬೇಕಂತ ಈ ಹೋರಾಟ ಈ ಪ್ರಪಂಚದೊಳಗ ಯಾಕದ ಅಂದ್ರ ವಿಷಯಗಳ ಒಳಗೆ ಸುಖ ಅದ ಅಂತ ಹೋರಾಟ. ದುಃಖದ ಮೂಲ ಕಾರಣ ಏನದ? ವಿಷಯಗಳ ಒಳಗೆ ಸುಖ ಅದ ಅಂತ. ಈಗ ನೋಡ್ರಿ, ಜನ ದುಶ್ಚಟಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಶೆರೆ, ಸಿಂಡಿ, ಗಾಂಜಾ, ತಂಬಾಕ ಇವುಗಳ ಸೇವನೆಯನ್ನ ಮಾಡ್ತಾರ. ಯಾಕೆ ಮಾಡ್ತಾರ? ಅವುಗಳ ಒಳಗೆ ಸುಖ ಐತೆ ಅಂತ ಮಾಡ್ತಾರೆ. ಅನೀತಿ ವ್ಯವಹಾರ ಯಾಕೆ ಮಾಡ್ತಾರ? ವ್ಯಭಿಚಾರ, ಕಳವು, ಕೊಲೆ, ಸುಳ್ಳು ಹೇಳುವಂಥದ್ದು, ನಿಷ್ಠೂರು ಮಾತಾಡುವಂಥದ್ದು, ನಿಂದ ಮಾಡುವಂಥದ್ದು, ಮೋಸ ಮಾಡುವಂಥದ್ದು ಯಾಕೆ ಮಾಡ್ತಾರ? ವಿಷಯಗಳಲ್ಲಿ ಸುಖ ಆದಂತ ಮಾಡ್ತಾರ. ಆತ್ಮಧ್ಯಾನವನ್ನ ಮಾಡೋದು ಬಿಟ್ಟ ವಿಷಯದ ಧ್ಯಾನವನ್ನು ಯಾಕೆ ಮಾಡ್ತಾರ? ವಿಷಯಗಳ ಒಳಗೆ ಸುಖ ಆದಂತ ಮಾಡ್ತಾರ. ಅದಕ್ಕೆ ಈ ವಿಷಯಗಳಲ್ಲಿ ಸುಖ ಅದನೋ ಇಲ್ಲೋ ಅನ್ನೋದನ್ನ ಇವು ವಿಚಾರ ಮಾಡಬೇಕು. ಅದನ್ನು ಗುರುಗಳೆಲ್ಲ ಹೇಳ್ತಾರೆ. ವಿಷಯಗಳ ಸುಖ ಎಲ್ಲೈತಿ ಅನ್ನೋದನ್ನ ಅವರು ಬೋಧ ಮಾಡ್ತಾರೆ. ಈಗ ನೋಡ್ರಿ, ಸಾಮಾನ್ಯವಾಗಿ ನಾವು ಈ ದೇಹ ಅಂತ ತಿಳ್ಕೊಂಡಿವಿ. ಆದ್ರೆ ಜ್ಞಾನಿ ಗುರುಗಳು ಏನು ಬೋಧ ಮಾಡ್ತಾರಂದ್ರ, ಈ ದೇಹ ನೀನಲ್ಲ, ದೇವ ನೀನು ಅಂತ ಬೋಧ ಮಾಡ್ತಾರೆ. ಈ ದೇಹ ಸುಖ ಕೊಡ್ತದಂತ ನಾವು ತಿಳ್ಕೊಂಡಿವಿ. ಗುರುಗಳು ಹೇಳ್ತಾರ ಇದು ದುಃಖ ಕೊಡ್ತದಂತ ಅವ್ರು ಹೇಳ್ತಾರೆ. ಈಗ ನೋಡ್ರಿ, ಸಾಮಾನ್ಯವಾಗಿ ನೀವೆಲ್ಲ ಈ ದೇಹನ ಅಂತ ತಿಳ್ಕೊಂಡಿರಿ. ಜೀವಂತಿದ್ದಾಗ ನೀವು ಮಾತಾಡ್ತೀರಿ, ಸತ್ತಾಗ ಯಾಕೆ ಮಾತಾಡೋದಿಲ್ಲ? ಯಾಕ್ರಿ? ಮಾತಾಡ ಹೋಗ್ಯ ಅಂದ್ರ ನೀವು ಮಾತಾಡೋರು ಏನ ದೇಹ ಹೇಳ್ತಿರ್ತಾರ. ನಮ್ಮ ಶಿವ ಕಾಣದಂತೆ ಮಾಯವಾದನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಹೋಗಿ ಬಿಟ್ಟನೋ. ನಮ್ಮ ಶಿವ ಕಾಣದಂತೆ ಮಾಯವಾದನು. ಈಗ ಮಾತಾಡ್ತಿರ್ತಾರೆ, ಆರಾಮಿರೋದಿಲ್ಲ, ಮಾತಾಡ್ತಿರ್ತಾರೆ, ಮಾತಾಡ್ತಾನ ಬಿದ್ದು ಬಿಟ್ಟದ ಶರೀರ. ಅಂದ್ರ ಈ ದೇಹದೊಳಗ ಎಲ್ಲಿವರೆಗೆ ಶಿವ ಅದಾನ ಅಲ್ಲಿವರೆಗೆ ಮಾತಾಡ್ತಾನ. ಶಿವ ಹೋದ ಶವ. ಅಂದ್ರೆ ನಾವು ಶಿವಾನೋ ಏನು ಶವಾನೋ? ಜ್ಞಾನಿ ಮಹಾತ್ಮರು ಹೇಳ್ತಾರ, ಈ ಶವ ನೀನಲ್ಲ, ಶಿವ ನೀನು. ಈ ದೇಹ ನೀನಲ್ಲ, ದೇವ ನೀನು ಅಂತ ಹೇಳ್ತಾರ. ಆದ್ರೆ ಅದ್ರ ಕಡೆ ಇವನ ಲಕ್ಷಣ ಇಲ್ಲ. ಮಹಾತ್ಮರು ಹೇಳ್ತಾರ, ಅಜ್ಞಾನಿಯಲ್ಲವೇ ಜೀವನೇ, ನೀನು ಸುಜ್ಞಾನಿ ಎಂದು ನುಡಿವರೆ, ಚೈತನ್ಯ ರೂಪ ನೀನಾಗಿರ್ದು
ಜಡ ಪಂಚಭೂತ ದೇಹವಿದ ನೀನೆಂಬೆ. ಏನು ಅಜ್ಞಾನಿ ಇದೆಯಪ್ಪ, ಏನು ಮೂರ್ಖದಿ ನೀನು. ನಿನಗೆ ಯಾರ ಜಾಣರಂತಾರ? ಸುಜ್ಞಾನಿ ಎಂದು ನುಡಿವರೆ. ಚೈತನ್ಯ ರೂಪ ನೀನಾಗಿರ್ತು, ಜಡ ಪಂಚಭೂತ ದೇಹವಿದ ನೀನೆಂಬೆ. ಪಂಚ ಮಹಾಭೂತಗಳಿಂದ ನಿರ್ಮಾಣವಾದಂತ ಈ ದೇಹನ ನೀ ಅಂತಿ ಏನು ಹೇಳ್ಬೇಕಪ್ಪ? ನಾವು ಯಾವುದನ್ನ ತಿಳಿತೀವಿ ಅದ ನಾವು ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದು ಸ್ಪೀಕರ್, ಇದನ್ನ ತಿಳ್ತೀನಿ ನಾವು, ಇದನ್ನ ಅಲ್ಲ. ಅದೇ ರೀತಿಯಾಗಿ ದೇಹವನ್ನ ನಾನು ತಿಳ್ತೀನಿ, ದೇಹ ನಾನಲ್ಲ. ಕರ್ಮೇಂದ್ರಿಯ ಕೈಯ ಕಾಲ ಇವೆಲ್ಲ ತಿಳ್ತೀನಿ, ಕರ್ಮೇಂದ್ರಿಯಗಳಲ್ಲ. ಜ್ಞಾನೇಂದ್ರಿಯ ಕಣ್ಣು ಮೂಗು ನಾಲಿಗೆ ಇವುಗಳನ್ನ ತಿಳ್ತೀನಿ, ಜ್ಞಾನೇಂದ್ರಿಯಗಳಲ್ಲ. ಅದರಂತೆಯೇ ಗ್ಯಾಸ್ ಹಿಡಿದದ್ರಿ ಅಂತ ತಿಳ್ತೀವಿ, ಅದಕ್ಕೆ ಪ್ರಾಣ ನಾನಲ್ಲ. ಮನಸ್ಸಿಂದ ಸಮಾಧಾನ ಇಲ್ರಿ, ಮನಸ್ಸನ್ನ ತಿಳ್ತೀನಿ, ಮನಸ್ಸು ನಾನಲ್ಲ. ಇಂದ ನಾನು ಬುದ್ಧಿನ ಕೆಟ್ಟದ್ರಿ, ಯಾಕೋ ಬುದ್ಧಿಯನ್ನ ತಿಳ್ತೀನಿ, ಬುದ್ಧಿ ನಾನಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರವು ನಾನಲ್ಲ. ಕಣ್ಣು ಕಿವಿ ಮೂಗಲ್ಲ, ನಾಲಿಗೆಯೂ ಅಲ್ಲ. ನಭವಲ್ಲ ಧರೆಯಲ್ಲ, ಶಿಖಿವಾಯು ಅಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನು. ಚಿತ್ತ ಅಂದ್ರೆ ನೆನಪ ಇಟ್ಕೊಳ್ಳುವಂತ ಅಂತಃಕರಣದ ವೃತ್ತಿ. ಚಿತ್ತ ಕೊಟ್ಟು ಕೇಳುವಂತಾರಲ್ಲ, ನೆನಪಿಟ್ಕೊಳ್ಳೋದು. ನಾನು ಇನ್ನೇನು ಹೇಳಿದಿಲ್ರಿ, ಧ್ಯಾಸ ಇಲ್ರಿ ಅಂತ. ಅಂದ್ರೆ ನೆನಪದನೋ ಏನೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಯಾವುದಂದ್ರೆ ಚಿತ್ತ. ನೆನಪದ, ಅದನ್ನ ಯಾರು ತಿಳಿತಾರ? ನಾನ. ನೆನಪಿಲ್ಲ, ಬರ್ತದ, ಅದನ್ನು ತಿಳಿಯವನು ನಾನ. ಚಿತ್ತವನ್ನು ತಿಳಿಯವನು ನಾನ. ಮನ ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ. ನಾ ಇದನ್ನು ಮಾಡಿದೆ, ನಾ ಅದನ್ನು ಮಾಡಿದೆ ಅಂತೀವಿ. ಮಾಡಿದನೆ ಅನ್ನೋದನ್ನು ತಿಳಿಯವ್ರು ಯಾರ? ನಾನ. ನಾ ಮಾಡಿದೆ ಅನ್ನೋದು ತಿಳಿಯವ ನಾನ, ನಾ ಮಾಡಿಲ್ಲ ಅಂತ ತಿಳಿಯವ ನಾನ. ಆ ಗುರುಗಳು ಹೇಳ್ತಾರ, ಇಲ್ಲಪ್ಪ ನೀ ಜ್ಞಾನ ಸ್ವರೂಪ ಅದಿ ಅಂತ ಹೇಳ್ತಾರ. ನಾನು ಗೊತ್ತಾಗುದಿಲ್ಲ ಬಿಡ್ರಂತ. ಗುರುತದ ಆಗುದಿಲ್ಲ ಅನ್ನುವಂತ ಅಜ್ಞಾನವನ್ನು ತಿಳಿಯವ ಯಾರಪ್ಪ? ನೀನ. ಈ ಗುರುತಾತಿಲ್ಲೋ? ಗುರುತಾತ. ನಾ ಜ್ಞಾನ ಸ್ವರೂಪ ಅದೀನಿ ಅನ್ನುವಂತ ಜ್ಞಾನವನ್ನು ತಿಳಿಯವ್ರು ಯಾರು? ನಾನ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮನೋಬುದ್ಧ ಅಹಂಕಾರ ಚಿತ್ತಾನಿ ನಾಹಂ. ನ ಚ ಶ್ರೋತ್ರ ಜಿವ್ವಿ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋನ ವಾಯು. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಹಿಂಗ ನೀನು ಜ್ಞಾನ ಸ್ವರೂಪದಿಯಪ್ಪ, ನೀ ಜಡವಾದ ಶವ ನೀ ಅಲ್ಲ ಅನ್ನುವಂಥ ಮಾತನ್ನ ಜ್ಞಾನಿ ಗುರುಗಳು ನಮಗೆ ಬೋಧ ಮಾಡ್ತಾರೆ. ಆದ್ರೆ ಈ ಜಡ ಪಂಚ ಮಹಾಭೂತಗಳಿಂದ ನಿರ್ಮಾಣವಾದಂತ ಈ ದೇಹನ ನಾವಂತ ತಿಳ್ಕೊಂಡ್ಬಿಡ್ತೇವೆ. ಆದ್ರೆ ಈ ದೇಹ ಭಾವ ಏನದ, ಇದು ನಮಗೆ ದುಃಖವನ್ನು ತಂದುಕೊಡ್ತದೆ. ಮಹಾತ್ಮರು ಹೇಳ್ತಾರೆ ನೋಡ್ರಿ, ದೇಹ ಭಾವ ಅಡಿಯೇ ದುಃಖದ ಕೀರು. ಈ ದೇಹ ನಾ ಯಾವ ಅಂತ್ಯಲ್ಲ, ಅವಾಗ ನಿನಗೆ ದುಃಖ ಆಗ್ತದೆ. ಈ ದೇಹ ನಾ ಅಲ್ಲ, ನಾ ದೇವದಿನಿ ಅಂದ್ರೆ ನಿನಗೆ ಸುಖ ಆಗ್ತದೆ. ಅದಕ್ಕೆ ಈ ದೇಹ ನಾ ಅನ್ನೋದನ್ನ ನೀ ನಾಶ ಮಾಡು. ಈಗ ನೋಡ್ರಿ, ಗಾಢವಾದ ನಿದ್ರೆಯೊಳಗ ಈ ದೇಹ ನಾನು ಅಂತಿರುವುದಿಲ್ಲ. ಅದು ಏನ್ ದುಃಖ ಐತೆ ಹೇಳ್ರಿ? ಗಾಢವಾದ ನಿದ್ರೆಯಿಂದ ನೀವು ಎಚ್ಚರ ಆಗ್ತೀರಿ. ಏನ್ರಿ ಆರಾಮ ಆತ್ರಿ ನಿದ್ದಿ ಅಂತ ಕೇಳ್ತಾರ. ಆರಾಮ ಅಂದ್ರ ದೇಹ ನಾ ಅಂತ ಅಲ್ಲಿ ಇಲ್ಲ, ಆರಾಮದ. ಈಗ ನೋಡ್ರಿ, ನಾವು ಎಚ್ಚರ ಆದೀವಿ ಅಂದ್ರೆ ಈ ದೇಹ ನಾ ಅಂತ ಭಾವ ಬರ್ತದೆ. ಈ ದೇಹ ನಾ ಅಂತ ಭಾವ ಬಂದಾಗ ಚಾ ಮಾಡಿರೇನ್ರಿ? ಬಿಸ್ಕಿಟ್ ಅದಾವ, ಹಸಿವು ಸುಡುವಾತ. ನೀರಡಿಕೆ ಆಗಿದ್ರಿ, ನೀರು ಕೊಡ್ರಿ, ನೀರಡಿಕೆ ಶುರುವಾತ. ಥಂಡಿ ಎತ್ತದ್ರಿ, ಹಾಸ್ಕೊಳ್ಳಿಕ್ಕೆ ಒದ್ಕೊಳ್ಳಿಕ್ಕೆ ತೊಡ್ಕೊಳ್ಳಿಕ್ ಕೊಡ್ರಿ ಅಂದ್ರೆ ಚಳಿ ಶುರುವಾತ. ಬಿಸಿಲು ಹತ್ತದ್ರಿ, ಛತ್ರಿ ಕೊಡ್ರಿ, ಬಿಸಿಲು ಶುರುವಾತ. ಏನ್ರಿ ಅವ್ರು ಬೈದ್ರು, ನನ್ನ ಮಾನ ಕಳೆದ್ರು, ಅಪಮಾನ ಶುರುವಾತ. ಏನ್ರಿ ಎಂಥ ರೋಗ್ರಿ, ಇಲ್ಲೇ ರೀ, ಇಲ್ಲೇ ಗಂಟಾಗೈತ್ರಿ, ಇಲ್ಲೇ ಹೊಡಿತದ್ರಿ, ರೋಗ ಶುರುವಾತ. ಏನ್ರಿ ಕಣ್ಣ ಕಾಣವಲ್ದು, ಕಿವಿನ ಕೇಳವಲ್ದು, ಜೋಲಿನ ತಡಿವಲ್ದ್ರಿ, ಮುಗ್ ಶುರುವಾತ.
ಏನ್ರಿ ತಮಗಂದ್ರ 4-5 ಸಲ ನಾಷ್ಟ ಮಾಡ್ಕೋತಾರ, ನಮಗಂದ್ರ ಬರೇ ಒಂದ ಸಲ ಕೊಡ್ತಾರ್ರಿ. ಆಶಾ ಶುರುವಾತ್. ಡಾಕ್ಟರ್ ಬಂದು ಹೇಳ್ತಾನ, ಇನ್ನು ಭಾಳ ದಿವಸ ಬದುಕೋದಿಲ್ಲಪ್ಪ ಅಂತ ಹೇಳ್ತಾನ. ಸಾಹಿತ್ಯನ ಯಪ್ಪ ಹೆಂಗ ಸಾಯಿಲ್ ಯಪ್ಪ ಭಯ ಶುರುವಾತ್. ಅಂದ್ರ ಈ ದೇಹ ನಮಗೆ ಸುಖವನ್ನ ಕೊಟ್ಟಂಗಾತೋ ದುಃಖವನ್ನು ಕೊಟ್ಟಂಗಾತೋ. ಗಾಢವಾದ ನಿದ್ರೆಯಲ್ಲಿ ಈ ದೇಹನ ಅಂತಿಲ್ಲ. ಗಾಢವಾದ ನಿದ್ರೆಯೊಳಗ ಇದೇನು ಕ್ಯಾನ್ಸರ್ ಆಗಿರ್ತದ ಅದು ಕ್ಯಾನ್ಸಲ್ ಆಗಿ ಹೋಗ್ತದೆ. ಅದಕ್ಕಾಗಿ ಈ ದೇಹನ ಅನ್ನೋದನ್ನ ದುಃಖ. ಈ ದೇಹ ನೀನಲ್ಲ ದೇವ ನೀನು ಅಂತಾರ ಅವ್ರು, ಜ್ಞಾನಿ ಗುರುಗಳ ಬೋಧ ಮಾಡ್ತಾರ. ಇದನ್ನ ಯಾವ ತಿಳ್ಕೊತಾನ, ಅವ ದೇವ ಸ್ವರೂಪ ಆಗಿ ಉಳ್ತಾನ, ಅವ ಸುಖ ಸ್ವರೂಪ ಆಗಿನ ಉಳಿತಾನ. ಅಂತ ಶಾಶ್ವತವಾದ ಸುಖ ಶಾಂತಿಯನ್ನ ಹೊಂದಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಗುರುಗಳ ಋಣವನ್ನ ಯಾವ ರೀತಿಯಾಗಿ ತೀರಿಸೋದು. ನಾ ಸಣ್ಣವಿದ್ದೆ, ಅದು ಒಂದು ಗುಡಿಗೆ ಹೋಗಿದ್ದೆ. ಅದು ಕಬ್ಬಿಣದ ಕಟಾಂಗ ಹಿಡಿತ್ರಿ, ಮೇಲೆ ಒಂದು ಕಬ್ಬಿಣದ ಸಳಿ ಇತ್ತು, ಜಿಗದು ಹಿಡ್ಕೊಂಡಿವಿ. 2 ಕಾಲು ಹಿಂದಾಕೊಂಡೆ. ಹಿಂದಾಕೊಂಡು ಮ್ಯಾಗ ನನಗೆ ಮತ್ತೆ ತೆಗ್ಯಾಕ ಬರ್ಲಿಲ್ಲ ಕಾಲ. ಎಷ್ಟೋ ತಿಳ್ಕೊತೇನ್ರಿ, ಎಳೆದು ಬಿದ್ದು ಬಿಟ್ಟಿನ್ರಿ. ಬಿಟ್ಟು ಕೂಡಲೇ 3 ತಾಸು ಮುರ್ಸಾತ್ರಿ. ಜನ ಎಲ್ಲ ಬಂದ್ರು, ಮೂಗಿನೊಳಗ ಉಳ್ಳೆಗಡ್ಡಿ ಹಾಕಿದ್ರು, ನೀರು ಸಿಂಪಡಿಸಿದ್ರು. ಈ ಹುಡುಗ ಸತ್ತು ಹೋದ ಅಂತ ಒಂದು ಕೊಡ ನೀರು ಸುರಿ ಹೋಗ್ಬಿಟ್ರು. ನಂತರ ನಮ್ಮ ಅವಾಗ ಸುದ್ದಿ ಆಗ್ತದೆ, ಈ ಕೆಬ್ಬಾದ್ರಬೇಕು ಅಳ್ಕೋದ್ ಕೂತಿದ್ರೆ 3 ತಾಸು ಆದ್ಮ್ಯಾಗ ಎಚ್ಚರ ಆತ್ ನನಗೆ. ಮುಗಿನಾಗ ಯಾರು ಉಳ್ಳೆಗಡ್ಡಿ ಹಾಕ್ಯಾರ, ಯಾರು ಅವ್ರು ನೀರು ಸುರಿದವರು ಅಂದಿರ. ಆ ಋಣ ಯಾವ ರೀತಿಯಾಗಿ ತೀರ್ಸೋದ್ರಿ? ಅಲ್ಲಿ ಜನ ಬಂದು ಆ ಉಳ್ಳೆಗಡ್ಡಿಯೆಲ್ಲ ಮುಗಿನಾಗ ಹಾಕಿ ನೀರು ಸಿಮಿಡಿಸಿ ಅದಾನು ಇಲ್ಲೋ ಇದನ್ನೆಲ್ಲ ಮಾಡಿದ್ರಲ್ಲ, ಅವ್ರ ಋಣವನ್ನು ತೀರಿಸೋದು ಯಾವ ರೀತಿಯಾಗಿ? ಏನಕೇನ ಪ್ರಕಾರೇನ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ದೇಹವನ್ನ ಧಾರಣ ಮಾಡಿ, ನೀವು ಎಲ್ಲ ದೇವರು, ದೇಹವನ್ನ ಧಾರಣ ಮಾಡಿದಂತಹ ಜೀವಿಗಳೇನವ ಇವರಿಗೆ ದೇವ್ರು ಅನ್ನೋದ. ನೀವೆಲ್ಲ ದೇವ್ರ. ನಿಮ್ಮ ದುಃಖವನ್ನ ನಾವು ದೂರ ಮಾಡಿದೀವಿ ಅಂದ್ರೆ ಹಸಿವಾದವರಿಗೆ ಅನ್ನ ಹಾಕಿದ್ವಿ, ನೀರಡಿಕೆ ಆದವರಿಗೆ ನೀರು ಕೊಟ್ಟಿವಿ, ಚಳಿ ಎತ್ತಿದವರಿಗೆ ಹಾಸ್ಕೊಳಕ್ಕೆ ಒಂದು ಕೊಕ್ಕ ತೊಡ್ಕೊಳಕ್ಕೆ ಬಟ್ಟೆ ಕೊಟ್ಟಿದ್ವಿ, ಬಿಸಿಲಾಗಿ ಛತ್ರಿ ಹಿಡಿದ್ವಿ. ಅಪಮಾನ ಆದ್ರೆ ಎಲ್ಲೋ ನೀ ದೇಹ ಅಲ್ಲ, ನೀ ದೇವನಿದ್ದಿ, ನಿನಗೆಲ್ಲದ ಅಪಮಾನ ಅಂತ ಹೇಳುವಂಥದ್ದು, ರೋಗಿಗಳಿಗೆ ಔಷಧ ಕೊಡುವಂಥದ್ದು, ಮುಪ್ಪಿನವರ ಸೇವಾ ಮಾಡುವಂಥದ್ದು. ಎಷ್ಟು ಆಶಾ ಹಿಡ್ಕೊಂಡಿ ಅಜ್ಜ ನೀನು, ಏನು ಮಾಡಿದ್ರು ಆಶಾ ಹೋಗುದಿಲ್ಲೋ, ಇಷ್ಟ ಸಾಕನ್ನ ಅನ್ನುವಂಥ ಬುದ್ಧಿ ಹೇಳುವಂಥದ್ದು. ಸಾಯ್ತೇನ ಯಪ್ಪೋ ಹೆಂಗ್ ಸಾಯ್ಲಪ್ಪ ಅಂತಾನ. ಶರೀರ ಸಾಯ್ತೋ, ನೀ ಏನು ಸಾಯ್ತಿ? ನೈನಂ ಚಿಂದಂತಿ ಶಸ್ತ್ರಾಣಿ ನದತಿ ಪಾವಕ. ಖಡ್ಗವು ನಿನ್ನನ್ನು ಕತ್ತರಿಸಲಾರದು, ಬೆಂಕಿಯು ಸುಡಲಾರದು, ನೀರು ತೊಯಿಸಲಾರದು, ಬಿಸಿಲು ಒಣಗಿಸಲಾರದು, ಗಾಳಿಯು ಹರಿಸಲಾರದು. ಶರೀರಗಳು ಹುಟ್ಟುವವು, ಶರೀರಗಳು ಸಾಯುವವು. ನೀನು ಹುಟ್ಟುವವನೂ ಅಲ್ಲ, ನೀನು ಸಾಯುವವನೂ ಅಲ್ಲ ಅಂತ ಜ್ಞಾನಿ ಗುರುಗಳು ಬೋಧ ಮಾಡ್ತಾರೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಕೃಷ್ಣ ಭಗವದ್ಗೀತೆ ಒಳಗೆ ಹೇಳ್ತಾನ, ಸಾಂಖ್ಯ ಯೋಗದೊಳಗ, ಹೇ ಅರ್ಜುನ, ಶರೀರಗಳು ಹುಟ್ಟುವವು, ಶರೀರಗಳು ಸಾಯುವವು. ನೀನು ಹುಟ್ಟುವವನೂ ಅಲ್ಲ, ನೀನು ಸಾಯುವವನೂ ಅಲ್ಲ. ಆತ್ಮರೂಪದಿಂದ ನಾನು, ನೀನು, ಈ ಸಹೋದರರು, ಈ ದ್ರೋಣ, ಈ ಭೀಷ್ಮ, ಈ ರಾಜರುಗಳು ಹಿಂದೆಯೂ ಇದ್ದೆವು, ಈಗಲೂ ಇದ್ದೇವೆ, ಮುಂದೆಯೂ ಇರುವೆವು. ಏಕೆ ಹೆದರುವಿ, ಏಕೆ ಅಳುವಿ ಅಂತ ಕೃಷ್ಣ ಅರ್ಜುನನ ಕುರಿತು ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗದೊಳಗೆ ಹಿಂಗೆಲ್ಲ ಹೇಳ್ತಾರೆ.
ಈ ಗುರುಗಳು ಈ ರೀತಿ ಅಂದ್ರೆ ದೇಹ ಭಾವ ಇದ್ದಾಗ ದುಃಖ ಇರ್ತದೆ. ಗಾಢವಾದ ನಿದ್ರೆಯೊಳಗೆ ದುಃಖ ಯಾಕಿಲ್ಲ ಅಂದ್ರೆ ಅಲ್ಲಿ ಆತ್ಮಭಾವದೊಳಗಿರ್ತೀವಿ. ಖರೆ ಗುರುತಿರೋದಿಲ್ಲ. ಗಾಢವಾದ ನಿದ್ರೆಯೊಳಗೆ ನಾವು ಆತ್ಮಭಾವದೊಳಗೆ ಅದೇವು ಅಂತ ಗುರುತ ಇರೋದಿಲ್ಲ. ಅಂದ್ರ ಮರತರವಾಗಿ ಉಳಿದಿರ್ತೀವಿ ಗಾಢವಾದ ನಿದ್ರೆಯೊಳಗೆ. ಈಗ ಗಾಢ ನಿದ್ರೆಯ ಅನುಭವವನ್ನು ಹೇಳ್ರಿ ಅಂದಾಗ ನೀವು ಏನು ಹೇಳ್ತೀರಿ ಅಂದ್ರೆ ಅದು ಯಾರು ಇರ್ಲಿಲ್ರಿ ಅಂತ ಹೇಳ್ತೀರಿ. ಏನೋ ತಿಳಿಲಿಲ್ರಿ, ಆರಾಮ್ ಇತ್ರಿ ಅಂತ ಹೇಳ್ತೀರಿ. ಅಲ್ಲಿ ಯಾರು ಇದ್ರೋ ಇಲ್ಲೋ ಅನ್ನೋದನ್ನ ತಿಳಿಬೇಕಾದ್ರೆ ನೀವು ಇರ್ಬೇಕಲ್ಲಲ್ಲಿ. ಇಲ್ಲದ ಹೆಂಗ್ ಕೆಳಗೆ ಬರ್ತೈತಿ? ಯಾರು ಅದಾರೋ ಇಲ್ಲೋ ಅನ್ನೋದನ್ನ ತಿಳ್ಕೋತದ್ರಿ. ತಿಳಿತೋ ತಿಳಿಲಿಲ್ಲೋ ಅನ್ನೋದನ್ನ ತಿಳ್ಕೋತದ್ರಿ. ಆರಾಮಿತ್ತೋ ಆರಾಮಿರ್ಲಿಲ್ಲೋ ಅನ್ನೋದನ್ನ ತಿಳ್ಕೋತದ್ರಿ. ಅಂದ್ರಾಗ ಏನಾಗಿರಿ ನೀವು? ತಿಳುವಳಿಕೆನ ಅದಿರಿ, ಆತ್ಮನ ಅದಿರಿ. ದೇಹ ಇಲ್ಲ, ದೇಹ ಭಾವ ಇಲ್ಲ. ಇಲ್ಲಿ ಮರೆತ ಆತ್ಮ ಅದಿರಿಲಿ, ಅದು ಗುರುತಾಗ್ದಲ್ಲಿ. ಅಂದ್ರ ಆತ್ಮ ಭಾವದಾಗ ಇದ್ದಾಗ ಸುಖ ಅದ, ದೇಹ ಭಾವದಾಗ ಇದ್ದಾಗ ದುಃಖ ಅದ. ಯಾವಾಗ ನಮಗೆ ದೇಹ ಭಾವ ಬಂತು, ಈಗ ನೋಡ್ರಿ ಭಗವಾನ್ ಬುದ್ಧ ದೇವ ಹೇಳ್ತಾನೆ, ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾನೆ. ಆಸೆಗೆ ಏನು ಕಾರಣ? ಆಶಾಕ್ಕೆ ಏನು ಕಾರಣ ಅಂದ್ರೆ ಈ ವಿಷಯ ವಸ್ತುಗಳ ಒಳಗೆ ಸುಖ ಐತಿ ಅನ್ನೋದನ್ನ ಕಾರಣ. ಈ ವಿಷಯ ವಸ್ತುಗಳ ಒಳಗೆ ಸುಖ ಐತಿ ಅನ್ನೋದಕ್ಕೆ ಏನು ಕಾರಣ? ಈ ಗಾಢವಾದ ನಿದ್ರೆಯೊಳಗೆ ನನಗೇನ್ರ ತಿನ್ನಾಕ್ ಕೊಡ್ರಿ, ನನಗೇನ್ರ ಕುಡಿಯಾಕ್ ಕೊಡ್ರಿ ಅಂತೇಳಿ ಅನ್ನೋದು ಎಚ್ಚರಾದ ಕೂಡಲೇ ಅಂತೇಳಿ. ಅಂದ್ರ ಯಾವಾಗ ದೇಹ ಭಾವ ಬರ್ತದ, ಏನೈತ್ರಿ ಉಣ್ಣಾಕ ಅಂತ ಕೇಳ್ತಾರ. ಅಂದ್ರ ವಿಷಯಗಳ ಒಳಗೆ ಸುಖ ಐತಿ ಅನ್ನೋದಕ್ಕೆ ಏನು ಕಾರಣ ಅಂದ್ರ ಈ ದೇಹ ನಾ ಅನ್ನೋದನ್ನ ಕಾರಣ. ಈ ದೇಹ ನಾ ಅನ್ನೋದಕ್ಕೆ ಏನು ಕಾರಣ? ನಾ ಅಂದ್ರ ದೇವನ ತಿಳಿಯಾವ ಆತ್ಮ ಬ್ಯಾರೆ ಇದ್ದೀನಿ ಗುರ್ತಿಲ್ಲ. ಅಂದ್ರ ಸ್ವರೂಪದ ಅಜ್ಞಾನನ ಕಾರಣ. ಆ ಸ್ವರೂಪದ ಅಜ್ಞಾನವನ್ನ ಕಳ್ಕೊಂಡು ನಾವು ಆನಂದ ಸ್ವರೂಪರಾದ ಅರವೈದಿವಿ ಅಂತ ತಿಳ್ಕೊಂಡಿವಿ ಅಂದ್ರೆ ಎಲ್ಲಾ ದುಃಖ ಹೋಗ್ಬಿಡ್ತದೆ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ, ಕರತಿಲ್ಲವೆಂದುದು ನಿಗಮೋಕ್ತಿ. ಅದಕ್ಕೆ ಶಂಕರಾಚಾರ್ಯರು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧ ಅಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ ಜಿವ್ವೆ ನಚ ಘ್ರಾಣ ನೇತ್ರೆ ನಚ ವ್ಯೋಮ ಭೂಮಿರ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇಂಥ ಆತ್ಮಜ್ಞಾನಿ ಎಲ್ಲಿವರೆಗೆ ಆಗುವುದಿಲ್ಲ, ನಾವು ಹುಟ್ಟು ಸಾವು ಅನ್ನುವಂತ ಕರ್ಮದ ಚಕ್ರದೊಳಗ ಏನು ತಿರುಗುತ್ತೇವೆ, ಈ ತಿರುಗುವಿಕೆ ನಿಲ್ಲುವುದಿಲ್ಲ. ದೇಹಾತ್ಮ ಬುದ್ಧಿಯನ್ನು ಯಾವನು ಗಟ್ಟಿಗೊಳಿಸುವನೋ ಅವನು ಗುರುವರನಲ್ಲ. ಈ ದೇಹ ನೀನು ಅಂತ ಯಾವ ಹೇಳ್ತಾನ ಅವನು ಗುರುವರನಲ್ಲ, ಅವನು ಯಮನೆಂದು ತಿಳಿ ಅಂತ ಜ್ಞಾನಿಗಳು ಹೇಳ್ತಾರೆ. ಯಮ ಅವ. ದೇಹನ ಅಂದ್ರೆ ದುಃಖ ಐತೆ, ಮತ್ತ ದುಃಖ ಹೊಂದಲಿಕ್ಕೆ ಹಚ್ಚ ಗುರು ಅಂತಾರ ಅವಾಗ. ಯಮ ಕಿಂಕರನೆಂದು ತಿಳಿ. ವಿಷಯ ಸುಖವನ್ನು ಯಾವನು ಗಟ್ಟಿಗೊಳಿಸುವನೋ ಅವನು ಗುರುವರನಲ್ಲ, ಅವನು ಯಮನೆಂದು ತಿಳಿ. ಈ ವಿಷಯಗಳ ಒಳಗ ಸುಖ ಐತಿ ಅಂತ ಹೇಳ್ತಾನ, ಅವ್ನು ಗುರು ಅಲ್ಲ, ಅವ ಯಮವ ಅಂತ ಹೇಳ್ಯಾರ ಜ್ಞಾನಿಗಳು ಹೇಳ್ತಾರ. ಮಹಾತ್ಮರು ಗುರುಗಳು ಹೇಳ್ತಾರ ವಿಷಯಗಳ ಒಳಗೆ ಸುಖ ಇಲ್ಲ. ಈಗ ದೇಹದೊಳಗೆ ಸುಖ ಇಲ್ಲ ಅನ್ನೋ ಗುರ್ತಾತಲ್ಲ. ವಿಷಯಗಳ ಒಳಗೆ ಸುಖ ಐತೋ ಇಲ್ಲೋ ವಿಚಾರ ಮಾಡೋದಲ್ಲ. ಈಗ ಸಾಮಾನ್ಯವಾಗಿ ನಾವು ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗ ಸುಖ ಐತೆ ಅಂತ ತಿಳ್ಕೊಂಡಿವಿ. ಐತೆ ಇದ್ರೊಳಗ ಈ ಹುಟ್ಟಿದಂದಿನಿಂದ ಇಲ್ಲಿ ತನಕ ಏನೆಲ್ಲ ವಿಷಯ ಭೋಗಗಳನ್ನ ಮಾಡೇವಿ ನಾವು. ಹಿಂದಿನ ಬಿಡ್ರಿ, ಹಿಂದೆಲ್ಲ ಅನೇಕ ಜನ್ಮಗಳ ಹೋಗ್ಬಿಟ್ಟಾವ. ಕಸ್ತ್ವಂ ಕೋಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ
ಸ್ವಪ್ನ ವಿಚಾರಂ. ನೀ ಯಾರಪ್ಪ? ಕಸ್ಕೋ. ಎಲ್ಲಿಂದ ಬಂದ್ಯಪ್ಪ ನೀನು? ಕಸ್ತ್ವಂ ಕೋಹಂ. ನೀ ಯಾರಪ್ಪ? ಕಸ್ತ್ವಂ ಕೋಹಂ ಕುತ ಆಯಾತ. ಎಲ್ಲಿಂದ ಬಂದಿ? ಕಾಮೇ ಜನನಿ ಕೂಮೇ ತಾತ. ನಿನಗೆ ಎಷ್ಟೋ ಜನ್ಮಗಳಾಗಿ ಹೋಗ್ಯಾವು. ಒಂದು ಜನ್ಮದಾಗ ಮಾನವಾದಿ, ಇನ್ನೊಂದು ಜನ್ಮದೊಳಗ ನೀನು ಹಾವಾದಿ, ಇನ್ನೊಂದು ಜನ್ಮದೊಳಗೆ ಒಂಟೆ ಆದಿ, ಮತ್ತೊಂದು ಜನ್ಮದೊಳಗೆ ಕಪ್ಪೆ ಆದಿ. ಈ ಎಲ್ಲಾ ಜನ್ಮಗಳಲ್ಲಿ ನೀನು ಮಾನವನ ಸೇರಿರೋ, ಏನು ಕಪ್ಪಿ ಸೇರಿರೋ, ಏನು ಒಂಟಿ ಸೇರಿರೋ, ಏನು ಹಾವಿನ ಸೇರಿರೋ? ನಿನ್ನ ನಿಜವಾದ ಶರೀರ ಯಾವುದಪ್ಪ? ನಿನ್ನ ತಂದೆ ತಾಯಿ ಯಾರೋ? ನಿನ್ನ ಗಂಡ ಹೆಂಡತಿ ಯಾರು? ನಿನ್ನ ಅಣ್ಣ ತಂಗಿ ಯಾರು? ನಿನ್ನ ಅಕ್ಕ ತಂಗಿ ಯಾರು? ಇತಿ ಪರಿಭಾವಯ ಸರ್ವಮಸಾರಂ. ಈ ರೀತಿಯಾಗಿ ವಿಚಾರ ಮಾಡಿ ನೋಡಲಾಗಿ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ. ಇದೆಲ್ಲ ಕನಸಿದ್ದಂಗಪ್ಪ. ಇದು ಶಂಕರಾಚಾರ್ಯ ಹೇಳ್ತಾರೆ. ಇದನ್ನೆಲ್ಲ ವಿಚಾರ ಮಾಡಿ ನೀನು ಇಂದ ಅನೇಕ ಜನ್ಮದವು ಬಿಡ್ರಿ ಬೇಡವು. ಈ ಜನ್ಮದಾಗ ನೀವು ಇಲ್ಲಿ ತನಕ ಏನೆಲ್ಲ ವಿಷಯ ವಸ್ತುಗಳನ್ನ ಉಪಭೋಗ ಮಾಡಿದಿರಿ. ಎಷ್ಟು ಸುಖ ಸಿಕ್ತಪ್ಪ? ಹುಟ್ಟಿದಂದಿನಿಂದ ಇಲ್ಲಿ ತನಕ ಈ ಬಂತಲ ಸಮೀಪ ಪಂಚಮಿ ಎಷ್ಟೆಷ್ಟು ನಮೂನಿ ಉಂಡಿ ತಿಂದಿರಿ. ಏನು ಉಂಡಿಗಳಿಂದ ಉಂಡಿ ತಿನ್ನೋದ್ರಿಂದ ಎಷ್ಟು ಸುಖ ಉಳಿದದ? ಶಬ್ದ, ಸ್ಪರ್ಶ, ರೂಪ, ರಸ ಇವುಗಳಿಂದ ಎಷ್ಟು ಸುಖ ಉಳಿದದ ಅಂದ್ರ ಏನ್ ಹೇಳ್ತೀರಿ ನೀವು? ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ವಿಷಯಗಳಲ್ಲಿ ಸುಖವಿಲ್ಲ, ವಿಷಯಗಳು ಸುಖವಲ್ಲ. ಗುರುಗಳು ಬೋಧ ಮಾಡ್ತಾರೆ. ನಿಜವಾದ ಗುರುಗಳು ವಿಷಯಗಳಂದ್ರೆ ವಿಷಯ ಅಂತ ತಿಳ್ಕೋ ಅಂತ ಬೋಧ ಮಾಡ್ತಾರೆ. ಈಗ ವಿಷಯಗಳ ಒಳಗೆ ಸುಖ ಅದನೋ ಇಲ್ಲೋ? ಏನೆಲ್ಲ ವಿಷಯ ವಸ್ತುಗಳನ್ನ ನಾವು ಉಪಭೋಗ ಮಾಡ್ತೀವಿ. ಆ ವಿಷಯ ಭೋಗ ಧನವ ಬೇಸರಿಕೆಯನ್ನ ಮಾಡ್ತದೋ, ಶಾಂತಿ ಸಮಾಧಾನವನ್ನು ಕೊಡ್ತದೋ? ಈಗ ಎಷ್ಟೋ ಜನ ಟಿವಿ ನೋಡೋದಕ್ಕೆ ಅಡಿಕ್ಟ್ ಆಗಿರ್ತಾರ. ಟಿವಿ ನೋಡಿ ನೋಡಿ ಕಣ್ಣು ಉರಿತಾವೋ, ಕಣ್ಣು ತಂಪಾಗಿ ಬಿಡ್ತಾವ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಬಗ 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 ಕಣ್ಣು ಉರಿತಾವ. ಮತ್ತ ಟಿವಿ ನೋಡಿ ನೋಡಿ ಬೇಸರ ಆಗ್ತದನೋ, ಬೇಸರ ಆಗುದಿಲ್ಲೋ? ಅಂದ್ರ ಏನೆಲ್ಲ ವಿಷಯ ಭೋಗ ಏನದ, ಇದು ಧನವಾಭ್ಯಾಸರದ. ನಾ ಕಾಲೇಜ್ದಾಗ ಇದ್ದೇನ್ರಿ, ಆರ್ಲೆಸ್ದೊಳಗೆ ರಾಜಾ ನಖಮಗೌಡ ವಿಜ್ಞಾನ ಮಹಾವಿದ್ಯಾಲಯ ಬೆಳಗಾವಿ. ಅವಾಗ ಅಲ್ಲಿ ಒಂದು ಸಿನಿಮಾ ಇತ್ತು, ಸಂಗಮ್ ಅಂತ. ಅದು 22 ರೀಲ್ ಇತ್ತು. ಅಂದ್ರೆ ಉಳಿದು ಎಲ್ಲ ಎಷ್ಟಿರ್ತಾವಪ್ಪ ಅಂದ್ರೆ 13, 14, 15 ಅಂದ್ರೆ ಭಾಳ ಆಗ್ತಾರೆ. 4 ತಾಸು ಸಿನಿಮಾ ಅದು. ಎಲ್ಲಾ ಜನರಿಗೆಲ್ಲ ಮನರಂಜನೆ ಇತ್ತು ಅದ. ಆದ್ರೆ 2 ಸಲ ಇಂಟರ್ವಲ್ ಇತ್ರಿ. ಶುರು ಆದ್ಮ್ಯಾಗ ಒಂದು ಇಂಟರ್ವಲ್ಲ, ಮತ್ತೊಂದು ಇಂಟರ್ವಲ್ಲ, ಆಮೇಲೆ ಮುಗಿತಿತ್ತು. ಅದಕ್ಕೆ 2ನೇ ಇಂಟರ್ವಲ್ ಅಂದ್ರೆ ಎಲ್ಲಾ ಮಂದಿ ಹೊರಗೆ ಹೋಗಿಬಿಡ್ತಿದ್ರು, ಖಾಲಿನ ಆಗಿಬಿಡ್ತಿತ್ತು ಥಿಯೇಟರ್. ಅದು ಅಷ್ಟು ಚಂದ ಅದ ಅಂದ್ರೂ ಕೂಡ ಅದು ಬ್ಯಾಸರ. ಅಂದ್ರೆ ಯಾವುದೇ ವಿಷಯ ಭೋಗ ಏನಾಗ್ತದ ಅಂದ್ರೆ ಬೇಸರಿಕೆ ಅಂತ, ಧನವಾಭ್ಯಾಸರ. ಈ ವಿಷಯ ಭೋಗ ಧನವಾಭ್ಯಾಸದ ಯಾಕಾತು? ಸುಖ ಕೊಡ್ಬೇಕಾಗಿತ್ತು ಅಂದ್ರ ಅವುಗಳ ಒಳಗೆ ಸುಖ ಇಲ್ಲ ಅಂತ ಅರ್ಥ. ಏನ್ ಹೇಳ್ತೀರಿ ಸರ್ ನೀವು ಅನ್ಬೋದ? ಮತ್ತೆ ಅವುಗಳ ಒಳಗೆ ಸುಖ ಇಲ್ಲ ಅಂದ್ರೆ ನಾವ್ಯಾಕೆ ಬೆನ್ನ ಹತ್ತಿದ್ವಿ? ನೀವು ಒಬ್ಬರ ಜಾನ್ರೇನು? ಈ ಜಗತ್ತಿನೊಳಗಿರುವಂತಹ ಜನ ಎಲ್ಲ ವಿಷಯಗಳ ಬೆನ್ನ ಹತ್ಯಾರ, ನೀವು ಒಬ್ಬರ ಶಾನ್ಯರೇನಂತ. ನಾವೊಂದ್ ಕಡೆ NSS ಕ್ಯಾಂಪ್ ಇತ್ತು, ಏನು ಅಲ್ಲಿ ಹೋಗಿದ್ದೀವ್ರಿ. ನಾನು ಇದು ಹಾರುಗೇರಿ ಅಲ್ಲಿ ಭಾಷಣ ಮಾಡಕ್ ಹೋಗಿದ್ದೀವ್ರಿ ಆ ಹುಡುಗರಿಗೆ, NSS ಕ್ಯಾಂಪದ ಹುಡುಗರಿಗೆ. ಅಲ್ಲಿ ಆ ದಿನ ಒಬ್ಬ ಸಾಹುಕಾರ ಅವರಿಗೆ ಅನ್ನದಾಸೋಹ ಏರ್ಪಾಡು ಮಾಡಿದ್ದ. ಅವನು ಸಿಗರೇಟ್ ಸಿಡ್ಕೋತ ಕೂತಿದ್ದ ಮುಂದೆ. ಅವನ್ ಕಂಡು ಬಿಟ್ಟಲ್ಲ. ನಾ ಹೇಳಿದೆ ಸಿಗರೇಟ್ದಾಗ ಏನು ಸುಖ ಐತೆ ಅಂತ ಹೇಳಿದ್ದ. ಸುಖ ಇಲ್ಲದ ಸೇರ್ತಿಲ್ರಿ ಸಾಹೇಬ್ರ, ಏನ್ ಹೇಳ್ತೀರಿ ನೀವು ಅಂದ.
ಸಿಗರೇಟ್ ಸೇದೋದಾಗ ಸುಖ ಐತೆ, ಮತ್ತೆ ಹಂಗ ಸೇದ್ಕೋತ ಇರಬೇಕು, ನಿದ್ರಿಗೆ ಯಾಕೆ ಹೋಗ್ತೀನಿ ಅಂತ ಕೇಳ್ತಾನೆ. ಸಿಗರೇಟ್ ಸೇದ್ಕೋತ ಇರ್ಬೇಕಾಗಿತ್ತು, ಮತ್ತೆ ನಿದ್ರಿಗೆ ಯಾಕೆ ಹೋಗ್ತಿ? ವಿಚಾರ ಮಾಡಿದ್ರೆ ಸಾಕಾರ ಸ್ವಲ್ಪ ಇದು ವಿಚಾರ ಮಾಡುವಂತ ಮಾತೈತೆ ಅಂದ್ರೆ ವಿಚಾರ ಮಾಡುವಂತ ಮಾತೈತೆ ಅಂದ್ರೆ ಅಂದ್ರೆ ಹೇಳುವಂತ ಸುಖ ಅನಿಸ್ತೈತೆ ಅಲ್ರಿ. ಸುಖ ಇಲ್ಲದೆ ಹೆಂಗ್ ನಾವು ಬೆನ್ನ ಹತ್ತೀವಿ ಅದ್ರದ? ಸುಖ ಅನಿಸ್ತೈತೆ, ಮತ್ತ ಅದು ಬ್ಯಾಸರ ಯಾಕಾಗ್ತದ? ಕಂಡಾಕ್ಷಣ ರಮಣೀಯವಿದೆಲ್ಲ, ಉಂಡಾಕ್ಷಣವಿದು ವಿರಸವಿಂತೆಲ್ಲ. ಈ ಜಗತ್ತಿನೊಳಗಿನ ವಿಷಯ ವಸ್ತುಗಳು ಏನವ ಅಂದ್ರೆ ನೋಡಿದಾಕ್ಷಣ ಭಾರಿ ಆನಂದ, ಏನ್ ಸುಖ ಕೊಡ್ತಾವಪ್ಪ ಅಂತ ಅನಿಸ್ತದೆ. ಈ ಕನ್ಯಾ ವರ ನೋಡ್ತಿರ್ತಾವ್ರ, ಇನ್ನೊಂದನ ಕನ್ಯಾ ಕುಡ್ಸಿರ್ತಾರೆ, ವರ ಮುಂದೆ ಕುಂತಿರ್ತಾನೆ, ತಾಯಿ ಎಲ್ಲ ಹೇಳ್ತಾರೆ ಅವನ ನೋಡು ಕುಂತ ನೋಡು ಚಸ್ಮಾ ಹಾಕ್ಯಾರ, ಅವನ ನೋಡಂತ ಹೇಳ್ತಾವ. ಹೇಳಿದ ಕುಡಿ ಹುಡುಗಿ ಹಿಂಗ್ ಕಣ್ ಮ್ಯಾಗ ಮಾಡಿ ನೋಡ್ತದ, ಏನು ಆನಂದ, ಅವನು ಮಾಡ್ಕೊಂಡ್ರೆ ಏನು ಆನಂದ, ಅವಾಗ ಆ ಕನ್ಯಾ ನೋಡಿದ್ರೆ ಏನು ಆನಂದ. ಎಲ್ಲ ಮೇಕಪ್ ಮಾಡಿ ಬಿಟ್ಟಿರ್ತಾರೆ, ಹಿಂಗಾಗಿ ಏನ್ ಆನಂದ ಅಂತ. ಮುಂದೆ ಲಗ್ನ ಆಗ್ತದ್ರ, ಲಗ್ನ ಕೂಡಲೇ ಈಕೆ ಅಂತಾಳ ಏನ್ ಗಂಟು ಬಿದ್ದೀವ ಅಂತ, ಈಕೆ ಅಂತಾಳ ಇದೇನ್ ರಾಕ್ಷಸ ನನ್ ಗಂಟು ಬಿತ್ತಂತ ಆಕೆ ಅಂತಾಳ. ಹಿಂಗ್ಯಾಕಂತಾರ್ರಿ? ಕಂಡಾಕ್ಷಣ ರಮಣೀಯವಿದೆಲ್ಲ, ಉಂಡಾಕ್ಷಣವಿದು ವಿರಸವಿಂತೆಲ್ಲ. ನೋಡಿದ ಕೂಡಲೇ ಸುಖದಾಯಕ ಅನಿಸ್ತದ, ನೋಡಾಕ್ ಹೋದ ಕೂಡಲೇ ವಯಕ್ ಅನಿಸ್ತದ. ಲಗ್ನದೊಳಗ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳಲ್ಲಿ ನಾನು ಇವನನ್ನು ಇವಳನ್ನು ಅತಿಕ್ರಮಿಸುವುದಿಲ್ಲ ಅಂತಾರೆ. ಮತ್ತ ಜಗಳಾಡಕ್ ಶುರು ಮಾಡಿ, ಗಂಡ ಹೆಂಡತಿ ಜಗಳಾಡೋರು ಯಾರು ಈ ಜಗತ್ತಿನೊಳಗ? ಒಬ್ರಿಗೊಬ್ರು ಸುಖ ಕೊಡ್ತಾರಂತ ಜಗಳಾಡ್ತಾರೋ, ದುಃಖ ಕೊಡ್ತಾರಂತ ಜಗಳಾಡ್ತಾರೋ? ಸುಖ ಕೊಡ್ತಾರಂತ ತಿಳ್ಕೊಂಡಿರ್ಲಿದೆ ಹಂಗ. ಆಮೇಲೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಾವು ಏನೆಲ್ಲಾ ವಿಷಯ ವಸ್ತುಗಳನ್ನ ಉಪಭೋಗ ಮಾಡ್ತೀವಿ. ಒಂದು ಬಿಟ್ಟು ಇನ್ನೊಂದಕ್ಕೆ ಯಾಕೆ ಹೋಗ್ತೀವಿ ನಾವು? ಈ ಲಗ್ನ ಸಮಾರಂಭದೊಳಗೆ ಅಡಿಗೆ ಮಾಡಿರ್ತಾರೆ, ಅದು ಒಂದು ತಟ್ಟಿ ಒಳಗೆ ಏನೇನು ಇಟ್ಟಿರ್ತಾರೆ ನೋಡ್ರಿ, ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಟಿರ್ತಾರೆ. ಉಳ್ಳಾಗಡ್ಡಿ, ಟೊಮೆಟೊ, ಮೂಲಂಗಿ, ಗಜ್ರಿ, ಮತ್ತೆ ಕೆಂಪು ಖಾರ ಇಟ್ಟಿರ್ತಾರ್ರಿ, ಉಪ್ಪಿನಕಾಯಿ ಇಟ್ಟಿರ್ತಾರೆ, ಇವೆಲ್ಲ ಇಟ್ಟಿರ್ತಾರೆ. ಮತ್ತೆ ಇವುಗಳನ್ನ ತಿರ್ಬೇಕಾಗಿತ್ತು. ಮತ್ತೆ ಬರ್ಫಿ ಬಾದುಷಾ ಹಾಕ್ಬೇಕಾಗಿತ್ತು. ಪುರೇ ಕುರ್ಮಾ ಯಾವ್ದಕ್ ಬೇಕಾಗಿತ್ತು ರೀ? ಇದ್ರ ಬಿಟ್ಟು ಪುರೇ ಕುರ್ಮಾಕ್ ಹೋಗಿರ್ತಾರೆ. ಮತ್ತ ಅದ್ರಾಗ ಸುಖ ಹೊಂದ್ಕೋತಿರ್ಬೇಕಾಗಿತ್ತು. ಬರ್ಫಿ ಮತ್ತು ಬಾದುಷಾ ಬೇಕಾಗ್ತದ. ಅದನ್ನ ಬಿಟ್ಟ ಪಲಾವ್ಗೆ ಯಾಕೆ ಹೋತ? ಅದನ್ನ ಬಿಟ್ಟ ಬಿಳಿ ಅನ್ನ ಸಾರಕ್ಕೆ ಯಾಕೆ ಹೋತು? ಅದನ್ನ ಬಿಟ್ಟ ಐಸ್ ಕ್ರೀಮ್ಗೆ ಯಾಕೆ ಹೋತು? ಅದನ್ನ ಬಿಟ್ಟ ಬಾಳೆಹಣ್ಣಕ್ಕೆ ಯಾಕೆ ಹೋತು? ಅದನ್ನ ಬಿಟ್ಟ ಕಲ್ಕತ್ತಾ ಪಾನ್ ಪಟ್ಟಿ ಅದಕ್ಕೆ ಯಾಕೆ ಹೋತು? ಎಲ್ಲಾ ಬಿಟ್ಟು ನಿದ್ದಿಗೆ ಯಾಕೆ ಹೋತು ಅಂತ ವಿಚಾರ ಮಾಡಿದ್ರೆ, ಮೊದಲನೇದ್ರೊಳಗೆ ಸುಖ ಇಲ್ಲಂತ ಎರಡನೇದ್ರೊಳಗೆ ಹೋಗು, ಎರಡನೇದ್ರೊಳಗೆ ಇಲ್ಲಂತ ಹಿಂಗ ಎಲ್ಲಾ ಬ್ಯಾಸರ ಆಗ್ತಾವ. ಮತ್ತ ಬ್ಯಾಸರಾಗೋ ಸುಖನೋ ದುಃಖ ಅಂತ ವಿಚಾರ ಮಾಡಿದ್ರೆ, ಬ್ಯಾಸರಾಗೋ ಸುಖನೋ ದುಃಖ ಮತ್ ಸುಖ ಅನಿಸ್ತೈತಿ ಅಲ್ಲ ಎದ್ರದ್ದು. ಈಗ ಪೇಡೆ ತಿಂತಿರ್ತೀವಿ, ಪೇಡೆ ತಿನ್ನುವಾಗ ಹಾ ಹಾ ಅಂತೇವ, ಅವಾಗ ಅನ್ಸೂಲ್ ಮತ್ತ ಹಾ ಹಾ ಅಂದಾಗ ಸುಖ ಅನಿಸ್ತೈತಿ. ಮತ್ ನಂತರ ಪೇಡೆ ಬ್ಯಾಸರ ಅಂದ್ರ ಪೇಡೆ ಬ್ಯಾಸರ ಆತಂದ್ರೆ ಪೇಡೆ ಸುಖ ಅಲ್ಲವದಲ್ಲ. ಮತ್ ಸುಖ ಅನಿಸ್ತಲ್ಲ ಯಾಕೆ ಅಂದ್ರ, ಸುಖ ಯಾವಾಗ ಅನಿಸ್ತದ ಅಂದ್ರ ಮನಸ್ಸು ನಿಂತಾಗ ಸುಖ ಅನಿಸ್ತದ. ಈಗ ಏನೆಲ್ಲಾ ವಸ್ತುಗಳದಾವ, ಪೇಡೆನ ತಗೋರಿ, ಒಬ್ಬ ಏನ್ ತಿಳ್ಕೊತಾನಂದ್ರ ಪೇಡೆಯದೊಳಗೆ ಸುಖ ಐತಿ ಅಂತ ತಿಳ್ಕೊತಾನ. ಮತ್ತೊಬ್ಬ ಏನ್ ತಿಳ್ಕೊತಾನಂದ್ರ ಪೇಡೆಯದೊಳಗೆ ದುಃಖ ಐತಿ ಅಂತ ತಿಳ್ಕೊತಾನ.
ಇವ ಪೇಡೆ ಬೇಕಂತ ಸುಖ ಐತೆ ನಾವು ಮನ ಚಂಚಲ ಆಗ್ತದೆ. ಪೇಡೆ ತಂದು ಇಟ್ರಂದ್ರ ಹಾ ಇನ್ನ ತಿಂದಿಲ್ರಿ, ಮನಸ್ಸು ನಿಂತದ ಆರಾಮ. ಮುಂದ ಅವನ ಮುಂದೆ ಪೇಡೆ ದುಃಖ ಅಂತ ತಿಳ್ಕೊಂಡಿದ್ದಿಲ್ಲ, ಅವನ ಮುಂದೆ ಪೇಡೆ ತಂದಿರ್ತಾರೆ. ಹಿಂಗ್ ಮಾಡ್ತಾನ. ಯಾಕ ಅವನು ದುಃಖ ಆಗ್ತದೆ, ಪೇಡೆ ದುಃಖ ಅಂತ ತಿಳ್ಕೊಂಡ್ರಿ ಅವ. ಮತ್ತ ಅದನ್ನ ತಂದಿಟ್ಟಾರೆ ಬೇಡ 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 ಅಂತಿರ್ತಾರ. ದುಃಖ ಇದ್ಯಾಕ? ಇಬ್ಬರಿಗೂ ಒಂದೇ ಅದಾವ. ಒಬ್ಬಗ ಇವ್ಗೂ ಪೇಡೆ ಅದ, ಅವಗೂ ಪೇಡೆ ಅದ. ಪೇಡೆ ಸುಖ ಕೊಡ್ತೈತೆ ಅನ್ನವ್ಗ ಸುಖ ಐತಿ, ಮತ್ತ ದುಃಖ ಕೊಡ್ತೈತೆ ಅನ್ನವ್ಗ ದುಃಖ. ಹಿಂಗ್ಯಾಕ ಅಂದ್ರ ಪೇಡೆ ಸುಖ ಕೊಡ್ತೈತಿ ಅಂತ ಯಾವ ತಿಳ್ಕೊಂಡನಲ್ಲ, ಪೇಡೆ ಸಿಕ್ಕಾಗ ಅವನ ಮನಸ್ಸು ನಿಲ್ತೈತಿ, ಅದಕ್ಕೆ ಆರಾಮ. ಇವನ ಮನಸ್ಸ ಪೇಡೆ ದುಃಖ ಕೊಡ್ತೈತಿ ಅಂತ ತಿಳ್ಕೊಂಡನ, ಆ ಪೇಡೆ ಬಂದ ಕೂಡಲಿ ಇವನ ಮನಸ್ಸು ಚಂಚಲ ಆಗಿ ದುಃಖ ಆಗ್ತದೆ. ಅಂದ್ರೆ ಇದ್ರ ಅರ್ಥ ಏನು? ಯಾವಾಗ ಯಾವಾಗ ಮನಸ್ಸು ನಿಶ್ಚಲ ಆವಾಗ ಅವಾಗ ಆರಾಮ, ಯಾವಾಗ ಯಾವಾಗ ಮನಸ್ಸು ಚಂಚಲ ಅವಾಗ ಅವಾಗ ದುಃಖ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಮನಸ್ಸು ಸುಮ್ಮನಿದ್ದರೆ ಸುಖ. ಮನಸ್ಸು ಸುಮ್ಮನೆ ನೀವು ಮನಸ್ಸನ್ನ ನೀವು ನಿಶ್ಚಲ ಮಾಡ್ಕೊಂಡ್ರಿ ಅಂದ್ರೆ, ಮನಸ್ಸನ್ನ ಶಾಂತ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಸುಖ ಸಿಗ್ತದ. ಆದ್ರೆ ನಾವು ಏನ್ ಮಾಡಕತ್ತೀವಿ? ಮನಸ್ಸನ್ನ ಹಂಗ ಚಂಚಲ ಮಾಡ್ತದೆ. ಚಂಚಲಂ ಹಿ ಮನ ಪಾರ್ಥ ವಿದ್ವಾನಂ ಅಪಿ ಕರ್ಷತಿ. ಕೃಷ್ಣ ಭಗವದ್ಗೀತೆ ಒಳಗೆ ಹೇಳ್ತಾರ ಏನಂತ? ಅರ್ಜುನ, ಈ ಮನಸ್ಸು ಬಹಳ ಚಂಚಲ ಅದಪ್ಪ, ಎಂತೆಂತ ವಿದ್ವಾನರನ್ನ ಬುಡಮೇಲೆ ಮಾಡಿಬಿಡ್ತದೆ. ಮನಸ್ಸು ಚಂಚಲ ಇದ್ದಾಗ ಯಾಕೆ ದುಃಖ? ಮನಸ್ಸು ನಿಶ್ಚಲ ಆದಾಗ ಯಾಕೆ ಆರಾಮ? ನೀವು ಪೇಡೆ ಬೇಕಂತಂದ್ರೆ ಅದು ಮನಸ್ಸು ಚಂಚಲ ಆಗಿರ್ತದೆ. ಪೇಡೆ ಬರ್ತದ್ರಿ, ಪೇಡೆ ಬಂದ ಕೂಡಲೇ ಹಾ ಅಂತ ಹಾ ಅಂದಾಗ ಶರೀರ ಭಾವನೆ ಇರುವುದಿಲ್ಲ, ಪೇಡೆದ ಭಾವನೆ ಇರುವುದಿಲ್ಲ, ಆನಂದ ಭಾವನೆ ಇರ್ತದೆ. ಆನಂದ ಭಾವ ಇರ್ತೈತೆ ಅಂತ ಆನಂದ ಆಗ್ತಿರ್ತ. ಈಗ ನೀವೆಲ್ಲ ಕೂತೀರಿ, ನಿಮ್ಮ ಭಾವ ನನಗೈತಿ ಅಂತ ನೀವು ಕಾಣಕತ್ತೀರಿ, ಮತ್ತೆ ನಿಮ್ಮ ಭಾವ ನನಗೆ ಇರ್ಲಿಲ್ಲ ಅಂದ್ರೆ ಕಾಣುದಿಲ್ಲ. ಅದಕ್ಕೆ ಆನಂದ ಬೇಕಾಯ್ತಂದ್ರೆ ಆನಂದ ಭಾವ ಮಾಡಿ, ವಿಷಯ ಬೇಕಾಯ್ತಂದ್ರೆ ವಿಷಯದ ಭಾವ ಮಾಡಿ, ಇದು ವಿಡಿಯೋ ಬೇಕಾಯ್ತಂದ್ರೆ ವಿಡಿಯೋದ ಭಾವ ಮಾಡಿ. ಅದಕ್ಕೆ ಆನಂದ ಬೇಕಾಯ್ತೆ ಆನಂದ ಭಾವ ಮಾಡಿ. ಧ್ಯಾನ ಅವಸ್ಥಿತ ತದ್ಗತೇನ ಮನಸ್ಸ ಆನಂದಗತೇನ ಮನಸ್ಸ ಪಶ್ಯಂತಿ ಯಮ ಯೋಗಿನೋ. ಆಮೇಲೆ ಗಾಢವಾದ ನಿದ್ರೆಯೊಳಗ ಆರಾಮ ಇರ್ತದ. ಗಾಢವಾದ ನಿದ್ರೆಯೊಳಗೆ ಯಾಕೆ ಆರಾಮ ಇರ್ತದ? ಅಲ್ಲಿ ಏನು ಮಾಡ್ತದ ಮನಸ್ಸು? ಇದು ಬೇಕು ಇದು ಬೇಡ ಅನ್ನೋಗಳನ್ನ ಬಿಟ್ಟ, ಈ ದೇಹ ನಾನು ಅನ್ನೋದನ್ನ ಬಿಟ್ಟ ಅಲ್ಲೇ ಮರತ ಅರಿವಾಗಿ ಉಳಿದಿರ್ತದೆ. ಆ ಗಾಢವಾದ ನಿದ್ರೆಯಲ್ಲಿ ಒಂದು ವಿಷಯ ಇಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದೂ ಇಲ್ಲಲ್ಲಿ. ಮತ್ತೆ ಪೂರಾ ಆರಾಮೈತಲ್ಲ, 6 ತಾಸು 7 ತಾಸು 8 ತಾಸು ಆರಾಮೈತಲ್ಲ. ಈ ಜಾಗ್ರ ಪ್ರಪಂಚದೊಳಗ 18 ತಾಸಿನೊಳಗ ಏನೆಲ್ಲಾ ವಿಷಯ ಭೋಗಾದಿಗಳನ್ನ ಮಾಡ್ತೀವಿ, ಎಷ್ಟೊತ್ತು ಆರಾಮ ಇರ್ತೈತ್ರಿ? ಗಾಢವಾದ ನಿದ್ರೆಯಲ್ಲಿ ಅನುಭವಕ್ಕೆ ಬರುವಂತ ಆರಾಮ, ಅದು ಯಾರ ಆರಾಮ? ಅದು ನಮ್ಮ ಸ್ವರೂಪದ ಆರಾಮ. ಅದು ಇಲ್ಲಿ ಪೇಡೆ ಸಿಕ್ಕಾಗ ಮನಸ್ಸು ನಿಲ್ತೈತಲ್ಲ, ಅದು ಯಾರ ಆರಾಮ? ನಮ್ಮ ಸ್ವರೂಪದ ಆರಾಮ. ಮನಸ್ಸು ನಿಂತಾಗ ಯಾಕೆ ಸುಖ ಇರ್ತದೆ? ಮನಸ್ಸು ಚಂಚಲ ಆದಾಗ ಯಾಕೆ ದುಃಖ ಇರ್ತದೆ? ಈ ಒಂದು ಕನ್ನಡದ ಕನ್ನಡಿ ನಿಂತಂದ್ರೆ ಇದ್ರ ಮುಖ ಪ್ರತಿಬಿಂಬ ಆಗ್ತದೆ. ಇದು ಎಳ ಶವದಿತ್ತು, ಶವದ ಮುಖ ಪ್ರತಿಬಿಂಬ ಆಗ್ತದೆ. ಕನ್ನಡಿ ಅಲಗಾಡ್ತಂದ್ರೆ ಅಲ್ಲ. ಅದರಂತೆ ಸುಖವನ್ನ ಹೊಂದುವಂತ ಕನ್ನಡಿ ಯಾವುದು ಅಂದ್ರೆ ಮನಸ್ಸು. ಮನಸ್ಸು ಯಾವಾಗ ನಿಲ್ತದೆ, ಆ ನಿಶ್ಚಲವಾದ ಮನಸ್ಸಿನಲ್ಲಿ ನಮ್ಮ ಪ್ರತಿಬಿಂಬ ಆಗ್ತದೆ. ನಮ್ಮ ಅಂದ್ರೆ ಏನ? ನಾ ಅಂದ್ರೆ ತಿಳುವಳಿಕೆನ ಆರಾಮೈತಿ, ತಿಳುವಳಿಕೆನ ಆತ್ಮನ ಆರಾಮದಾನ. ಅದಕ್ಕ ಅಲ್ಲಿ ಮನಸ್ಸು ನಿಂತಾಗ
ಆತ್ಮನ ಪ್ರತಿಬಿಂಬ ಆಗ್ತದೆ, ಅಂದ್ರೆ ಆನಂದದ ಪ್ರತಿಬಿಂಬ ಆಗ್ತದೆ, ತಿಳುವಳಿಕೆಯ ಪ್ರತಿಬಿಂಬ ಆಗ್ತದೆ. ಅದಕ್ಕೆ ಅದು ಆತ್ಮನ ಆರಾಮನ. ವಿಷಯಗಳಿಂದ ಸುಖ ಸಿಗ್ತದ ಅಂತ ಏನಂತೀವಲ್ರಿ, ವಿಷಯಗಳದಲ್ಲ, ಅದ ಆತ್ಮನ ಆರಾಮ. ನಿದ್ರಾಗ ಆನಂದ ಅನುಭವಕ್ಕೆ ಬರ್ತದಲ್ಲ, ಅದ ಯಾರ ಆರಾಮ? ಆತ್ಮನ ಆರಾಮ, ನನ್ನ ಆರಾಮನ ಅದ. ಆಮೇಲೆ ಸುರಾಪಾನ ಮಾಡಿರ್ತಾರಲ್ಲ ಎಷ್ಟೋ ಮಂದಿ. ನಾ ಕೇಳಿದ ಬಗ್ಗೆ ಸೆರೆ ಕುಡಿತಿ ಹೆಂಗೈತಿ ಅಂತ ಕೇಳಿ, ಕುಡಿದು ನೋಡ್ರಿ ಸಾಹೇಬ್ರಂದ್ರ. ಆ ಸೆರೆ ಕುಡಿದಾಗ ನಿಶೆ ಆಗ್ತದಲ್ಲ, ಅವಾಗ ಅದು ಶರೀರದ ಪರಿಣಾಮ ಏನಾಗ್ತದೆ, ಮನುಷ್ಯನ ಇದು ನರಗಳ ಮೇಲೆ ಆಗ್ತದೆ, ಮೆದುಳಿನ ಮೇಲೆ ನರಗಳ ಮೇಲೆ ಆಗ್ತದ್ರೆ ಅವು ಮಬ್ಬಾಗಿಬಿಡ್ತವೆ. ಮಬ್ಬ ಆದ ಕೂಡಲೇ ಮನಸ್ಸನ್ನು ಶಾಂತ ಆಗಿಬಿಡ್ತದೆ. ಆ ಶಾಂತವಾದ ಮನಸ್ಸಿನಲ್ಲಿ ಅನುಭವಕ್ಕೆ ಬಂದಂತ ಆನಂದ, ಅದು ಯಾರ ಆನಂದ ಅಂದ್ರೆ ನನ್ನ ಆನಂದ, ಆತ್ಮನ ಆನಂದ. ಆಮೇಲೆ ಎಷ್ಟೋ ಜನ ಏನ್ ಮಾಡ್ತಾರ, ಪ್ರಾಣಾಯಾಮ ಮಾಡ್ತಾರ. ಪ್ರಾಣಾಯಾಮ ಅಂದ್ರೆ ಉಸಿರು ಹಿಡಿಯೋದ್ರಿ, ಹಿಂಗಿರ್ತೈತ್ರಿ, ಈ ಎಡಗಡೆಯಿಂದ ಎಳ್ಕೊಬಿಡೋದು. ಮತ್ ಬಿಡೋದು ಬಲಗಡೆಯಿಂದ. ಅನುಲೋಮ ವಿಲೋಮ ಅಂತಾರೆ ಇದಕ್ಕೆ. ಇಷ್ಟ ನೀವು ಮಾಡ್ರಿ, ನಿಮ್ ಶರೀರ ಆರೋಗ್ಯ ಇರ್ತದೆ, ಬೇರೆ ಏನು ಪ್ರಾಣಾಯಾಮ ಬೇಡ. ಇಷ್ಟ ನೀವು ದಿನ ಒಂದು 15 ಮಿನಿಟ್ ಮಾಡ್ರಿ, ನಿಮ್ದೆಲ್ಲ ನಾಡಿ ಶುದ್ಧಿ ಆಗಿರ್ತದೆ. ಆದ್ರೆ ಮನಃ ಶುದ್ಧ ಆಗುದಲ್ಲ. ಮತ್ತ ಮನಃ ಶುದ್ಧ ಆಗಬೇಕಂದ್ರೆ ಸುಖ ಯಾವುದು, ದುಃಖ ಯಾವುದು, ನಾನು ಯಾರು, ನಾನು ಅಲ್ಲದ್ಯಾವುದು, ಇದರ ವಿಚಾರ ನಡಿಬೇಕದು. ಅದು ಪ್ರಾಣಾಯಾಮ ಮಾಡಿದಾಗ ಅದು ಮನಸ್ಸು ನಿಲ್ತದೆ. ಯಾಕಂದ್ರೆ ಆ ಮನಸ್ಸಿಗೂ ಮತ್ತು ಪ್ರಾಣಕ್ಕೂ ಸಂಬಂಧದ. ಮನಸ್ಸಿನೊಳಗ ಪ್ರಾಣದ ಅಂಶ ಅದ, ಅದಕ್ಕೆ ಮನಸ್ಸು ನಿಲ್ತದೆ. ಮತ್ತು ಪ್ರಾಣಾಯಾಮ ಬಿಟ್ಟಿವಿ ಮತ್ತೆ ಚಂಚಲ, ಮತ್ತೇನು ಉಪಯೋಗ? ಆ ಮನಸ್ಸು ನಿಂತ ಪ್ರಾಣಾಯಾಮದ ಮುಖಾಂತರ ಮನಸ್ಸು ನಿಂತಿರ್ತೈತಲ್ಲ, ಅವಾಗ ಅನುಭವಕ್ಕೆ ಬರುವಂತಹ ಆನಂದ ಯಾರ್ದದು? ನನ್ನ ಸ್ವರೂಪದ ಆನಂದ. ಆಮೇಲೆ ಅವ ನನಗೆ ಮೂರ್ಛೆ ಬಂದಿತ್ತಲ್ರಿ, ಬಹಳ ಆರಾಮಿತ್ರಿ. 3 ತಾಸು ಮೂರ್ಛೆ ಬಂದಿತ್ತಲ್ಲ, ಇನ್ನೂ ನೆನಪದ, ಭಾರಿ ಆರಾಮ. ಆ ಮೂರ್ಛೆ ಆದಾಗ ಆರಾಮ ಇರ್ತದಲ್ಲ, ಅದು ಆರಾಮ ಯಾರ್ದು? ಅದು ನನ್ನ ಆತ್ಮನ ಆರಾಮ. ಈಗ ನೋಡ್ರಿ, ಬಹಳ ತಾತ ನೀವು ಪ್ರವಚನ ಕೇಳಾಕತ್ತಿ, ನಿಮಗೆ ಬ್ಯಾಸರಾಗಿ ಕೆಲವೊಂದು ಮಂದಿ ಏನ್ ಮಾಡಾಕತ್ತಾರ ಅಂದ್ರೆ ಆಕರ್ಸಾಕತ್ತಾರ. ಆಕರ್ಸುವಾಗಿ ಏನಾಗ್ತದೆ ಅಂದ್ರೆ ಅಲ್ಲಿ ಉಸಿರು ನಿಲ್ತದೆ. ಆ ಉಸಿರು ನಿಂತಾಗ ಮನಸ್ಸು ನಿಲ್ತದೆ. ಆ ಮನಸ್ಸು ನಿಂತಾಗ ಅನುಭವಕ್ಕೆ ಬರುವಂತ ಯಾವ ಆರಾಮದ, ಅದು ಯಾರ ಆರಾಮ ಅಂದ್ರೆ ನನ್ನ ಆತ್ಮನ ಆರಾಮ. ಅಂದ್ರೆ ಸುಖ ಎಲ್ಲಿ ಅದ ಅಂದ್ರೆ ವಿಷಯಗಳ ಒಳಗ ಸುಖ ಇಲ್ಲ, ಅದು ಆತ್ಮನೊಳಗ ಸುಖ ಅದ ಅಂತ ಯಾವ ಬೋಧ ಮಾಡ್ತಾನ ಅವನ ನಿಜವಾದ ಗುರು. ವಿಷಯದೊಳಗ ಸುಖ ಅದ ಅಂತ ಯಾವ ಬೋಧ ಮಾಡ್ತಾನ ಅವ ಯಮಾವ. ದುಃಖವನ್ನು ಅನುಭವಿಸುವುದಕ್ಕೆ ಯಾವನು ಹಚ್ಚುವನೋ ಅವನು ಯಮಕಿಂಕರನೆಂದು ತಿಳಿ. ಅದಕ್ಕೆ ವಿಷಯಗಳ ಒಳಗ ಸುಖ ಇಲ್ಲ, ಆತ್ಮೊಳಗ ಸುಖ. ಆ ಆತ್ಮನೇ ನಾನು, ಆ ಆತ್ಮನ ನಾ ಇದ್ದೇನೆ, ನಾನಾ ಆನಂದ ಸ್ವರೂಪದೇನೆ ಅಂತ ಯಾವಾಗ ಈ ಮಾನವ ತಿಳ್ಕೊತಾನ, ವಿಷಯಗಳ ಒಳಗಿಲ್ಲ, ಆತ್ಮನೊಳಗಿದೆ. ನಾ ಈ ದೇಹ ಅಲ್ಲ, ನಾ ದೇವ ಇದ್ದೀನಿ, ನಾನಾ ಆತ್ಮ ಇದ್ದೀನಿ ಅಂತ ಯಾವ ಉಳಿತಾನ, ನಿರ್ವಿಕಾರತೆಯ ಸ್ಥಿತಿ ಬ್ರಹ್ಮಾಕಾರತೆಯ ವೃತ್ತಿ ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿರ್ ಜ್ಞಾನ ಸಂಧ್ಯಕಂ. ಇಂಥ ಜ್ಞಾನ ಸಮಾಧಿಯನ್ನು ಹೊಂತಾನ, ಅವಾಗ ಪೂರ್ಣವಾದ ಸುಖವನ್ನು ನಾವು ಹೊಂತಾನ. ಅವಾಗ ಮತ್ತ ಹುಟ್ಟಿ ಬರಬೇಕಾಗಿಲ್ಲ, ಪುನರಾಗಮನ ಇಲ್ಲ ಅವನಿಗೆ, ಪುನರ್ಜನ್ಮ ನ ವಿದ್ಯತೆ. ಇದು ಭಾರತೀಯರ ಇದು ಸಂಸ್ಕೃತಿ, ಭಾರತೀಯರ ಆಸ್ತಿ. ಆತ್ಮಜ್ಞಾನನ ಭಾರತೀಯರ ಆಸ್ತಿ. ವಿಷಯಗಳ ಒಳಗೆ ಸುಖ ಇಲ್ಲ ಅಂದ್ರೆ ಅನೀತಿ ವ್ಯವಹಾರ ಮಾಡುವುದಿಲ್ಲ, ಅನೀತಿ ವ್ಯವಹಾರ ಇಲ್ಲ. ವಿಷಯದೊಳಗೆ ಸುಖ ಇಲ್ಲ ಅಂದ್ರೆ ದುಶ್ಚಟ ಮಾಡೋದಿಲ್ಲ. ವಿಷಯದೊಳಗೆ ಸುಖ ಇಲ್ಲ ಅಂದ್ರೆ ವಿಷಯಗಳ ನೆನಪು ಮಾಡೋದಿಲ್ಲ. ಆತ್ಮನೊಳಗೆ ಸುಖ ಐತೆ ಅಂದ್ರೆ ಆತ್ಮನ ಧ್ಯಾನನ ಮಾಡ್ತಾನ. ಆತ್ಮನ ಧ್ಯಾನ ಯಾವಾಗ ಮಾಡ್ತಾನ ಅವನಿಗೆ ಆತ್ಮಜ್ಞಾನ ಆಗ್ತದೆ.
ಆತ್ಮಜ್ಞಾನ ಆದ್ಮೇಲೆ ಮುಗಿತ. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಶೇಷಿಣಾಂ ವೃದ್ಧಾಪೇ ಮುನಿವೃತ್ತೀನಾಂ ಯೋಗೀನಾಂ ತನೋತ್ಯಜಾಂ. ಇದು ಸುಖ ಅನ್ನುವಂಥದ್ದು ಇಂದ್ರಿಯ ಗಮ್ಯ. ಮಹಾತ್ಮರು ಹೇಳ್ತಾರೆ, ಗುರುಗಳು ಹೇಳ್ತಾರ, ಇದು ಇಂದ್ರಿಯ ಗಮ್ಯವಲ್ಲ, ಇದು ಅನುಭವ ಗಮ್ಯ. ಈ ಕಣ್ಣಿಗೆ ರೂಪ ಹತ್ತದನೋ ಆನಂದ ಹತ್ತದನೋ, ಮೂಗಿಗೆ ವಾಸನೆ ಹತ್ತದನೋ ಆನಂದ ಹತ್ತದನೋ, ನಾಲಿಗೆ ರುಚಿ, ಚರ್ಮಕ್ಕೆ ಸ್ಪರ್ಶ, ಕಿವಿಗೆ ಧ್ವನಿ ಹತ್ತದ, ಸುಖ ಹತ್ತದ. ಮತ್ತ ಅವು ಶಬ್ದ ಸ್ಪರ್ಶ ರೂಪ ರಸ ಹತ್ತವದ ಮೇಲೆ ನೀವು ಅವುಗಳ ಭೋಗ ಮಾಡಿ ಸುಖ ಪಡೆಯೋದು ಹೆಂಗ? ರೂಪ ಹತ್ತತಿ, ಸುಖ ಹತ್ತದಿಲ್ಲ. ಅದಕ್ಕೆ ಇಂದ್ರಿಯ ಗಮ್ಯ ಅಲ್ಲದು, ಆನಂದ. ಆನಂದ ಏನದ ಅಂದ್ರ ಅನುಭವ ಗಮ್ಯದ. ಅನುಭವ ಗಮ್ಯ ಅಂದ್ರ ಶರೀರ ಭಾವ ಇಲ್ಲ, ವಿಷಯ ಭಾವ ಇಲ್ಲ, ವಿಷಯ ಇಂದ್ರಿಯ ಸಂಪರ್ಕ ಭೋಗ ಇಲ್ಲ. ನಿದ್ರೆಯೊಳಗೆ ಶರೀರ ಭಾವ ಇಲ್ಲ, ವಿಷಯಗಳ ಭಾವ ಇಲ್ಲ, ಇಂದು ವಿಷಯ ಇಂದ್ರಿಯ ಸಂಪರ್ಕ ಭೋಗ ಇಲ್ಲ. 60 ರೂಪಾಯಿಗೇನೋ ಉಳ್ದಾನ ಅಂದ್ರೆ 60 ರೂಪಾಯಿ ಉಳಿಯೋದಕ್ಕನ ಅನುಭವ ಗಮ್ಯ ಅಂತಾರ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರತಿಲ್ಲವೆಂದುದು ನಿಗಮೋಕ್ತಿ. ಎಲ್ಲ ತತ್ವಶಾಸ್ತ್ರಗಳ ವೇದಾಂತದ ಸಾರಾಂಶ ಏನದ ಅಂದ್ರ, ನೀನು ಈ ದೇಹವಲ್ಲ, ದೇವನೇ ನೀನು. ಜಡ ವಸ್ತುಗಳು ನೀನಲ್ಲ, ಅಜಡವಾದ ಚೈತನ್ಯವೇ ನೀನು. ಈ ದೇಹ ಈ ವಿಷಯ ವಸ್ತುಗಳು ದುಃಖದಾಯಕವಿವೆ, ನೀನೇ ಆನಂದದಾಯಕನು, ನೀನೇ ಆತ್ಮನು, ನೀನೇ ಸುಖರೂಪನು ಅಂತ ಗುರುಗಳು ಬೋಧ ಮಾಡ್ತಾರೆ. ಇದನ್ನೆಲ್ಲ ನಾವು ತಿಳ್ಕೊಂಡು ವಿಷಯಗಳನ್ನ ಭೋಗ ಮಾಡುವಾಗನ ವಿಚಾರ ಮಾಡ್ಕೋತ ಹೋಗ್ಬೇಕ್ರಿ. ಇಲ್ಲಿ ಏನೋ ಹುಗ್ಗಿ ಮಾಡ್ಯಾರ್ರಿ ಕಲ್ಲಾಪುರ ಜನ. ಆ ಹುಗ್ಗಿ ತಿನ್ನುವಾಗ ಇದೇನು ಹುಗ್ಗಿದೋ ಏನ ನನ್ನ ಆತ್ಮಂತೋ, ರೂಪ ನೋಡುವಾಗ ಏನು ರೂಪದ್ದೋ ಏನ ಆತ್ಮಂದು, ವಾಸನೆ ನೋಡುವಾಗ ವಾಸನೆದೋ ಏನ ಆತ್ಮಂದು, ಮುಟ್ಟುವಾಗ ಇದು ಚರ್ಮ ಸ್ಪರ್ಶದ್ದೋ ಏನ ಆತ್ಮಂದು, ಕೇಳುವಾಗ ಇದು ಧ್ವನಿದೋ ಏನ ಆತ್ಮಂದು. ಹಿಂಗ ವಿಚಾರ ಮಾಡ್ಕೋತ ಹೋಗ್ಬೇಕ್ರಿ. ಹಿಂಗ ವಿಚಾರ ಮಾಡ್ಕೋತ ಹೋದಾಗ ಅನೇಕ ಜನ್ಮ ಹೋಗ್ತಾವಂತ. ಬಹುನಾಮ್ ಜನ್ಮನಾಮಂತ್ಯ ಪರಂತಪ. ಇದನ್ನ ಎಲ್ಲಿವರೆಗೆ ವಿಚಾರ ಮಾಡೋದು? ಎಲ್ಲಿವರೆಗೆ ವಿಷಯಗಳ ವ್ಯಾಮೋಹ ಹೋಗೋದಿಲ್ಲ ಅಲ್ಲಿವರೆಗೆ ವಿಚಾರ ಮಾಡೋದು. ಈ ದೇಹ ನಾನಲ್ಲ, ದೇವ ನಾನು. ಎಲ್ಲಿವರೆಗೆ ನಾ ಅಂದ್ರ ದೇವ ಆತ್ಮ ಅಂತ ಗಟ್ಟಿ ಆಗೋದಿಲ್ಲ ಅಲ್ಲಿವರೆಗೆ ವಿಚಾರ ಮಾಡೋದು. ಇದನ್ನ ಅಂದಾಗ ಮಾತ್ರ ಈ ಗುರು ಕೃಪಾ ಆದಂಗ್ರಿ. ಗುರುಗಳ ಕೃಪಾ ಅಂದ್ರೆ ಅದು ಜ್ಞಾನ ಬೋಧವನ್ನು ಮಾಡೋದು ಅಷ್ಟ. ಸಾಧನಾ ಮಾಡಿದ್ರೆ ಗುರು ಕೃಪಾ ಆದಂಗ. ಸಾಧನಾ ಮಾಡ್ಬೇಕು. ಸಾಧನಾ ಮಾಡಿದ್ರೆ ಗುರು ಕೃಪಾ ಏನ್ ಮಾಡ್ತತಿ? ಗುರುಗಳ ಕಾಣಿಕೆ ಅಂದ್ರ ನಾವು ಆ ಗುರುಗಳು ಹೇಳಿದಂತ ಆತ್ಮಜ್ಞಾನವನ್ನ ಮಾಡ್ಕೊಳ್ಳೋದು. ಆತ್ಮಜ್ಞಾನಿಗಳು ಆಗೋದನ್ನ ಗುರು ಪೂರ್ಣಿಮಾ. ವೇದವ್ಯಾಸರ ಜನ್ಮ ದಿನ ಅಂದ್ರ ನಾವು ಜ್ಞಾನ ಸಮಾಧಿಯನ್ನು ಹೊಂದೋದು. ಇದ ಗುರು ಪೂರ್ಣಿಮಾ, ಇದ ಗುರು ಕೃಪಾ, ಇದ ಗುರು ಕಾಣಿಕೆ. ಪಾಕೆಟ್ದಾಗ ಹಾಕಿ ಹಣ ಕೊಡೋದಲ್ಲ ಗುರು ಕಾಣಿಕೆ ಅಂದ್ರೆ. ಆ ಗುರುನ ಶರೀರದ ಪೂಜಾ ಮಾಡೋದಲ್ಲ. ಗುರುಗಳಂದ್ರೆ ಶರೀರ ಅಲ್ಲ. ಮಹಾತ್ಮರು ಹೇಳ್ತಾರೆ, ಒಬ್ಬ ಶಿಷ್ಯ ಬಂದಂತ ಗುರುಗಳ ಭೇಟಿ ಆದಂತ ಹೋದಂತ. ಮತ್ತೆ ಇಂಥವ್ರು ಬಂದಿದ್ದರಲ್ರಿ ಅಂತ ಕೇಳಿದ್ರಂತ ಗುರುಗಳಿಗೆ. ಇಂಥವ್ರು ಬಂದ ಬೋಧ ನಿಮಗೆ ಭೇಟಿಯಾಗಿ ಹೋದ್ರಂತ. ಯಾರು ನಂಗೆ ಗೊತ್ತಿಲ್ಲ ಅಂತ. ಏನ್ರಿ ನಿಮಗೆ ಭೇಟಿಯಾಗಿದ್? ಅವ್ನು ನನ್ನ ಶರೀರಕ್ಕೆ ಭೇಟಿಯಾಗ, ನಾವು ನನಗೇಲಿ ಭೇಟಿಯಾಗೇನ ಅಂತ ಹೇಳಿದ್ರಂತ. ಅಂದ್ರೆ ಗುರುಗಳ ಪೂಜಾ, ಗುರುಗಳ ಭೇಟಿ ಆಗೋದು ಏನಂದ್ರ ಅದ ಸ್ವರೂಪ ಆಗಿ ಆನಂದ ರೂಪ ಆಗಿ ಉಳಿಯೋದು. ಅದ ಗುರುಗಳ ಪೂಜಾ. ಇವು ಶರೀರ ಪೂಜಾ ಮಾಡಿ ಆರತಿ ಮಾಡಿ ತೆಂಗಿನಕಾಯಿ ಹಿಡ್ಕೊಂಡ ಕರ್ಪೂರ ಹಚ್ಚಿ ಫೋಟೋ ಹೊಡ್ಕೊಂಡ ನೋಡಿ ನಾ ಗುರು ಪೂರ್ಣಿಮೆ ಮಾಡಿದ ತೋರಿಸ್ತಾನೆ. ಮಂದಿಗೆ ತೋರಿಸ್ಬೇಕಲ್ಲ. ಅಲ್ಲ ಹಿಂಗೆ ನಿಜವಾದ ಗುರು ಪೂಜೆ ಹಿಂಗೈತೆ. ಇಂಥ ಒಂದು ಸಾಧನೆಯೊಳಗೆ
ಗುರುಗಳಿಂದ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿ ಆಗಳಹುದು ನರರಿಗೆ ಮುಕುತಿ. ಅಂತ ಗುರುಗಳು ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಹುಡುಕ್ಬೇಕು. ಸಿಕ್ಕರಂದ್ರೆ ಅವ್ರ ಸೇವಾ ಮಾಡಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು, ಅವ್ರು ಕೂಡ ವಿನಯದಿಂದ ನಡ್ಕೊಳ್ಬೇಕು. ಅವಾಗ ಅವ್ರು ಅದನ್ನು ಬೋಧ ಮಾಡ್ತಾರೆ. ಅದನ್ನು ನೀವು ಕೇಳಬೇಕು. ಕೇಳಿದ ಮ್ಯಾಗ ಮತ್ತೆ ಅವ್ರು ಏನು ಹೇಳಿರ್ತಾರಲ್ಲ ಅದನ್ನ ವಿಷಯಗಳನ್ನು ಉಪಭೋಗ ಮಾಡುವಾಗ ಅದನ್ನು ವಿಚಾರ ಮಾಡಬೇಕು. ಇದು ವಿಷಯದಲ್ಲ, ಇದು ಆತ್ಮಂದಂತ. ಈಗ ನೋಡ್ರಿ, ನೀವೆಲ್ಲ ಹುಗ್ಗಿ ತಿನ್ಬೇಕಂತ ಹೇಳ್ತಾರೆ. ಹುಗ್ಗಿ ಅಂತೂ ನಾವು ಬಿಡುತ್ತಕ್ಕ ಹುಗ್ಗಿಲ್ಲ ಅಂದ್ರೆ ಹುಗ್ಗಿ ಇಲ್ಲ, ಮನ ಚಂಚಲದ ಹುಗ್ಗಿ 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 ಚಂಚಲದ ದುಃಖ ಏನು ಅಲ್ಲಲ್ಲಿ ನಿದ್ರೆ ಮಾಡಕತ್ತಾರ, ಅವ್ರಿಗೆ ಹೋಗಿಲ್ಲ. ಆರಾಮೈತಿ ಯಾಕ ಇಬ್ರಿಗೂ ಹೋಗಿಲ್ಲ, ಮನ ಚಂಚಲದ ಹೋಗಿಲ್ಲ ಹೋಗಿಲ್ಲ ಅನ್ನಕತ್ತಾನ. ನೀವು ಮಾಡ್ಕೊಂಡನ ಒಂದು ಮನಸ್ಸು ನಿಶ್ಚಲದ ಆರಾಮದ. ಹುಗ್ಗಿ ಬಾತ್ ಅಂತ ಇಟ್ಕೊಂಡ, ಹೋಗಿ ಬಂದ್ ಕೂಡಲೇ ಹುಗ್ಗಿ ಬಾಯೊಳಗೆ ಹಾಕಿದ, ಮನಸ್ಸು ನಿಂತದ ಆರಾಮ. ಹುಗ್ಗಿ ಅದ, ಮನಸ್ಸು ನಿಂತದ ಆರಾಮದ. ಈ ನಿಮ್ ಪೈಕಿ ಧರ್ಮಸ್ಥಳ ದವಾಖಾನೆಗೆ ಯಾರೋ ತೀರ್ಕೊಂಡ್ರು ಅಂತ. ಯಾರ, ಎಲ್ಲಿ, ಯಾವಾಗ, ಏನಾಯ್ತು? ಮನ ಚಂಚಲದ ದುಃಖ. ಇದರ ಅರ್ಥ ಏನು ಅಂದ್ರೆ ಹುಗ್ಗಿ ಇರಲಿ ಬಿಡಲಿ, ಇರದೇ ಇರಲಿ, ವಿಷಯ ವಸ್ತುಗಳು ಇರಲಿ ಇರದೇ ಇರಲಿ, ಯಾವಾಗ ಯಾವಾಗ ನಿಮ್ಮ ಮನಸ್ಸು ಚಂಚಲ ಅವಾಗ ಅವಾಗ ದುಃಖ, ಯಾವಾಗ ಯಾವಾಗ ನಿಮ್ಮ ಮನಸ್ಸು ನಿಶ್ಚಲ ಅವಾಗ ಅವಾಗ ಆರಾಮ. ಅದಕ್ಕೆ ಈ ರೀತಿ ನಾವು ವಿಚಾರ ಮಾಡ್ತಾ ಶ್ರವಣ ಕೇಳಿದ್ದನ್ನ ಸಂಶಯ ಬರಲ್ದಂಗ ಕೇಳಬೇಕು. ಕೇಳಿದ್ದನ್ನ ಮತ್ತ ಮನನ ಮಾಡ್ಬೇಕು. ಒಮ್ಮೆ ಕೇಳಿದ್ರೆ ಆಗುದಿಲ್ರಿ. ಒಂದು ಆಶ್ರಮದೊಳಗ ಒಬ್ಬ ಸಾಹುಕಾರ ಬಂದು ಕೇಳಿದಂತ ಹುಡುಗ ಓದಾಕತ್ತಿದ್ದಂತ. ಅಲ್ಲೂ ಒಂದ್ಸಲ ಓದಿದ್ರೆ ಆಗುದಿಲ್ಲ, ದಿನ ಯಾಕೆ ಓದ್ತಿ ಅಂದಂತ. ಆ ಹುಡುಗ ತಿಳಿಲಿಲ್ಲ ಹೇಳಕ್. ನಂತರ ನನಗೆ ಹೇಳಿದ್ರಿ ಅವ ಹುಡುಗ. ಅದಕ್ಕೆ ಆ ಸಾಹುಕಾರ ಇನ್ನೊಂದು ಬರ್ತಾರೆ, ನಾವು ಹೇಳಂತ ಹೇಳಿದ್ ನಾವು ಹೆಂಗೆ ಹೇಳಕ್ ಬರ್ತೈತಿ ಏನಂತಂದ್ರೆ, 30 ವರ್ಷ ಆತ್ರಿ ಸಾಹುಕಾರ, ದಿನ ಓದಾಕತ್ತೀನಿ, ನನಗಿನ್ನ ಗಟ್ಟಿ ಆಗೋದು. ಮತ್ತೆ ಒಂದೇ ಸಲ ಓದಿದ್ರೆ ಹೆಂಗೆ ಗಟ್ಟಿ ಆಗ್ತೈತ್ರಿ ಅಂತ ಕೇಳಿದ್ರೆ ಅವ ನೀ ಹೇಳೋದು ಬರುತ್ತೆ ಅಂತ ಸಾಹುಕಾರ. ಯಾಕಂದ್ರೆ ಅನೇಕ ಜನ್ಮಗಳಿಂದ ಇದು ಅದ್ರಾಗ ಐತೆ ಅಂತ ಅದು ಗಟ್ಟಿ ಆಗಿಬಿಟ್ಟದು. ಈಗ ಅದ್ರಾಗಿಲ್ಲ ಇದ್ರಾಗೈತಿ ಅಂತ ಗಟ್ಟಿ ಮಾಡಬೇಕಾಗಿಲ್ಲ. ನಮ್ಮ JCS ಕಾಲೇಜ್ದೊಳಗೆ ನಾವು ಹೋಗ್ತಿದ್ವಿ. ಸಮೀಪ ಹೋಗ್ಬೇಕಾದ್ರೆ ಒಂದು ಗಟರ್ ಇರ್ತದೆ. ಅದ ಆ ಗಟರ್ ಮ್ಯಾಗ ಕಾಲಿಡ್ಬೇಕಾದ್ರೆ ಒಂದು ಮೊಳ ಇರ್ತದೆ. ಅದು ಹಿಂಗೆ ಕಾಲಿ ಎತ್ತಿಡ್ತಿದ್ವಿ. ಮುಂದೆ ಪಾಪ ತ್ರಾಸ ಆಗ್ತತಿ ಜನರಿಗೆ ಅಂತ ಅವ್ರು ಮೆಟ್ಲ ಮಾಡಿದ್ರಿ. ನಾ ಮೆಟ್ಲ ಕಡೆ ಹೋಗ್ತಿರ್ಲಿಲ್ರಿ, ಆ ಗಟರ್ ಕಡೆನೂ ಹೋಗೋಣ. ಯಾಕೆ? ರೂಢಿ ಬಿದ್ದ್ಬಿಟ್ಟಿರ್ರಿ. ಅದಕ್ಕೆ ಈ ರೂಢಿ ತಪ್ಪಿಸಿ ಆ ರೂಢಿ ಆಗ್ಬೇಕಲ್ಲ. ಮತ್ತ 6 ತಿಂಗಳು ಆದ್ಮ್ಯಾಗ ಮೆಟ್ಲ ಇಳಿಯಕತ್ತೀವ್ರಿ, ಹತ್ತಾಕತ್ತೀವಿ. ಹಂಗ ವಿಷಯದಾಗ ಸುಖ ಐತಿ ಅನ್ನೋದು ಹೋಗಿ ಆತ್ಮೊಳಗ ಸುಖ ಐತಿ ಅನ್ನೋದು ಗಟ್ಟಿ ಆಗಬೇಕಲ್ಲ, ಅಂದಾಗ ಆಗ್ತತ್ರಿ. ವಿಷಯ ರೂಢಿ ಹೋಗಿ ಆತ್ಮ ರೂಢಿ ಆಗ್ಬೇಕಲ್ಲ. ಅದಕ್ಕೆ ಮನನ ಮಾಡ್ಬೇಕಾಗ್ತದ. ಏನು ನೀವು ಕೇಳಿರ್ತೀರಿ ಸಂಶಯ ಬರಲ್ದಂಗ ಅದನ್ನ ಮನನ ಮಾಡ್ಬೇಕು. ಶ್ರವಣದ 3 ಪಟ್ಟ ಮನನ, ಮನನದ 3 ಪಟ್ಟ ನಿಧಿಧ್ಯಾಸನ. ಅದು ಯಾವಾಗ ಗಟ್ಟಿ ಆಗ್ತದ, ಮಾಜಿ ಸೈತಿರಿ ತಾನಿಪ್ಪ ಇರಬದು ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಅಂಥ ಒಂದು ದಿಶೆಯೊಳಗೆ ಗುರುಗಳನ್ನ ಹುಡ್ಕೊಂಡು ಅವ್ರ ಸೇವಾ ಮಾಡಿ ವಿನಯದಿಂದ ಅವ್ರು ಕೂಡ ನಡ್ಕೊಂಡು ಅದು ಸಂಶಯ ಬರದಂಗೆ ಕೇಳ್ಕೊಂಡು ಶ್ರವಣದ 3 ಪಟ್ಟ ಮನನ ಮಾಡ್ಕೊಂತ, ಮನನದ 3 ಪಟ್ಟ ನಿಧಿಧ್ಯಾಸನ ಮಾಡ್ಕೊಂತ ಯಾವಾಗ ಜ್ಞಾನ ಸಮಾಧಿಯನ್ನು ಬಂತೇಳಿ ಅವಾಗ ಗುರುಗಳ ಋಣ ತೀರ್ತದೆ. ಈಗ ದೇವ ಋಣ ಹೇಳಿದ್ದಾನೆ. ಅವ್ರು ನಮಗೆ ಅಲ್ಲಿ ಸಹಾಯ ಮಾಡಿದ್ರೆ ಇಲ್ಲಿ ನಿಮಗೆ ನಾವು ಸಹಾಯ ಮಾಡಿ ಬಿಟ್ರೆ ದೇವರ ಋಣ ತೀರ್ತದೆ. ತಂದೆ ತಾಯಿಗಳ ಋಣ ಯಾವಾಗ ತೀರ್ತದೆ? ನಾವು ಸಣ್ಣವರಿದ್ದಾಗ ನಮ್ಮ ಮಲಮೂತ್ರಾದಿಗಳನ್ನ ಬಳದ ನಮ್ಮನ್ನು ಜೋಪಾನ ಮಾಡಿದ ತಂದೆ ತಾಯಿಗಳು, ಅವರು ಮುಪ್ಪಿನ ವಯಸ್ಸಿನಾಗ ಅವ್ರಿಗೆ ಏನೂ ದುಃಖ ಆಗದಂಗ ವ್ಯವಸ್ಥೆ ನಾವು ಮಾಡಿದೀವಿ ಅಂದ್ರೆ, ಅವರು ಮಲಮೂತ್ರಾದಿಗಳನ್ನ ಬಳದ ಅವ್ರ ಸೇವಾ ಮಾಡಿದೀವಿ ಅಂದ್ರೆ ತಂದೆ ತಾಯಿಗಳ ಋಣ ತೀರ್ತೈತಿ. ಇಲ್ಲ ಅಂದ್ರೆ ಅವ್ರ ಋಣದಾಗ ಹೋಗ್ಬೇಕಾದ್ರೆ ಜನ್ಮ ಅಂತಾರ.
ತಂದೆ ತಾಯಿಗಳ ನೋಯಿಸಿದವನಿಗೆ ಮಾಯದ ಮರಣವು ತಪ್ಪೀತೆ. ತಂದೆ ತಾಯಿಗೆ ಯಾವ ದುಃಖವನ್ನು ಉಂಟು ಮಾಡ್ತಾನ, ಅವ ಹೊಳ ಬಿದ್ದ ಸಾಯ್ತಾನ. ಅದೇ ರೀತಿ ಋಷಿ ಋಣ, ಋಷಿಗಳ ಅದನ್ನ ಜ್ಞಾನ ಬೋಧ ಮಾಡಿದ್ರು, ಕೇಳಿದ್ವಿ, ಹೇಳಿದ್ವಿ, ಹೋಗುದಿಲ್ಲ. ಅವರು ಯಾವ ಜ್ಞಾನ ಸಮಾಧಿಯನ್ನು ಹೊಂದಿದ್ರು ಅಂತ ಜ್ಞಾನ ಸಮಾಧಿಯನ್ನು ಹೊಂದಿ ಹಂಗ ಮತ್ತ ಅನೇಕ ಜನರನ್ನ ತಯಾರು ಮಾಡಿದಾಗ ಋಷಿಗಳ ಋಣ ಮುಗಿತದ. ಅವಾಗಿದ ಗುರು ಪೂರ್ಣಿಮಾ ಆಚರಣೆ ಏನದ ಇದು ಸಾರ್ಥಕ ಆಗ್ತದೆ. ಇದು ಯಾವಾಗ ಸಾರ್ಥಕ ಆಗ್ತದ ಗುರು ಪೌರ್ಣಿಮಾ ಆಚರಣೆ ಅಂದ್ರೆ ನಾವು ಜ್ಞಾನ ಸಮಾಧಿಯನ್ನು ಯಾವಾಗ ಹೊಂದ್ತೀವಿ ಮತ್ತ ಅನೇಕ ಜ್ಞಾನಿಗಳನ್ನ ಯಾವಾಗ ತಯಾರು ಮಾಡ್ತೀವಿ, ಅವುಗಳ ವ್ಯಾಸ ಮಹರ್ಷಿಗಳ, ಶಂಕರಾಚಾರ್ಯರ, ರಮಣ ಮಹರ್ಷಿಗಳ, ಶಿವಾನಂದ, ಸಿದ್ಧಾರೂಢ, ಆತ್ಮಾನಂದ, ಬಸವಣ್ಣ, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ ಪ್ರಭುದೇವ, ರಾಮದಾಸ, ನಾಮದೇವ, ತುಕಾರಾಮ, ನಿವೃತ್ತಿನಾಥ, ಜ್ಞಾನದೇವ, ಸೋಪಾನ, ಮುಕ್ತಾಬಾಯಿ, ಸಾಕ್ರೆಟಿಸ್, ಯೇಸುಕ್ರಿಸ್ತ, ಭಗವಾನ್ ಬುದ್ಧದೇವ, ಭಗವಾನ್ ಮಹಾವೀರ, ಮೊಹಮ್ಮದ್ ಪೈಗಂಬರ್ ಎಲ್ಲ ಈ ಭೂಮಿ ಮೇಲೆ ಅವತರಿಸಿದಂತ ಜ್ಞಾನಿಗಳ ಋಣ ನಮ್ಮ್ಯಾಗದ. ಅವಾಗ ಋಣ ಮುಕ್ತ ಆಗ್ಲಿಕ್ಕೆ ಬರ್ತದ. ಅಂತ ಒಂದು ಸಾಧನೆಯೊಳಗ ನಾವೆಲ್ಲ ತೊಡಗೋಣ. ಈ ಗುರು ಪೌರ್ಣಿಮೆ ಅಥವಾ ವ್ಯಾಸ ಪೌರ್ಣಿಮೆ ಅನ್ನುವಂಥದ್ದು ಏನದ, ಗುರುಗಳ ಜನ್ಮ ದಿನ ಆಚರಣೆ ಅನ್ನುವಂಥದ್ದು ಏನದ, ಇದು ಸಾರ್ಥಕ ಆಗ್ತದ ಅಂತ ಹೇಳಿ ಇಂದಿನ ಈ ಪ್ರವಚನಕ್ಕೆ ವಿರಾಮ.